Hey there. Subscribe to my channel. And also press this bell icon. So you never miss any new update. Subscribe to my channel. ಬಿಗ್ ಬಾಸ್ ಖ್ಯಾತಿಯ ಕವಿತಾ ಗೌಡ, ಡಿವೈಎಸ್ಪಿ ನವೀನ್ ಕುಮಾರ್ ರವರು ಅತಿಥಿಗಳಾಗಿ ಆಗಮಿಸಿದ್ದಂತಹ ಸಭೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಡೆದ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಬಹುಮಾನ, ಪ್ರಮಾಣಪತ್ರ ವಿತರಣಾ ಸಂಭ್ರಮಾಚರಣೆಯನ್ನು ಮಂಡ್ಯದ ಹೆಸರಾಂತ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಆಯೋಜಿಸಿತ್ತು. ಕಾರ್ಯಕ್ರಮವನ್ನು SPB ರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆಶಿಸಿ ಮೌನಾಚರಣೆಯ ಮೂಲಕ ಚಾಲನೆ ನೀಡಿ ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು. ಈ ಸಾಯಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ನ ಸನ್ಮಾನ್ಯ ಶ್ರೀಯುತ DR ಸ್ವಾಮಿರವರು ಈ ಮುಖೇನ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ನಮ್ಮನ್ನೆಲ್ಲರ ಸೌಭಾಗ್ಯ. ಆ ರೀತಿ ಸದ್ಗುರು ಸಾಯಿನಾಥ ಅವರಿಗೆ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾ ಅವ್ರನ್ನ ಕಾಪಾಡಲಿ, ಇಲ್ಲಿ ಹೆಚ್ಚು ಸಮಾಜಮುಖಿ ಕೆಲಸವನ್ನು ಮಾಡಲಿ, ಇಂತಹ ಸ್ಪರ್ಧೆಗಳು ಮಾಡಲಿ ಅಂತ ಅವರನ್ನು ಕೇಳ್ಕೊಳ್ತಾ ವೇದಿಕೆಯ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಗುರುದೇವರವರು, ವ್ಯವಸ್ಥಾಪಕರು ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್. ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆಯ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬಹುಮಾನ ವಿತರಣೆ ನೆರವೇರಿಸಿರುವ ನಮ್ಮ ಶ್ರೀ ಸಾಯಿ ಸಂಸ್ಥೆಯ ರಾಯಭಾರಿಗಳಾದ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕವಿತಾ ಗೌಡರು ಕೆಲವೇ ಕ್ಷಣದಲ್ಲಿ ಆಗಮಿಸಲಿದ್ದಾರೆ. ಹಾಗೆಯೇ ಮತ್ತೊಂದು ಮುಖ್ಯ ಅತಿಥಿಗಳಾದ ನವೀನ್ ಕುಮಾರ್ ಅವರು ಮಂಡ್ಯ DYSP ಅವರು ಸದ್ಯದಲ್ಲೇ ಬರಲಿದ್ದು ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆಯ ಆಯೋಜನೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿ ಈ ಒಂದು ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆಸಲು ಕಾರಣರಾಗಿರುವಂತಹ ಬ್ರ್ಯಾಂಡ್ ಇಂಡಿಯಾ ಸಂಸ್ಥೆಯ ರೂವಾರಿಗಳಾದ ಶ್ರೀಯುತ ಸುನೀಲ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಸ್ಥಾಪಕರಾದ ಶ್ರೀಯುತ DR ಸ್ವಾಮಿ ಅವರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿರುವ ಬಹುಮಾನವನ್ನು ಸ್ವೀಕರಿಸಲು ಆಗಮಿಸಿರುವ ಎಲ್ಲ ಪೋಷಕರಿಗೂ ಹಾಗೂ ಮಕ್ಕಳಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ಬಹುಮಾನ ವಿತರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ವರ್ಗದವರಿಗೂ ಹಾಗೂ ಶ್ರೀ ಸಾಯಿ ಸಂಸ್ಥೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಉಪಸ್ಥಿತರಿರುವ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ನನ್ನ KT ವೆಂಕಟೇಶ್ ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು. ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ ಸ್ವಾಮಿಗೌಡ ಸರ್ ಅವರೇ, ಕಾರ್ಯಕ್ರಮದ ಆಯೋಜಕರಾದ ಶ್ರೀಯುತ ಸುನೀಲ್ ಅವರೇ, ಶ್ರೀಯುತ ಗುರುವಾಲೆ ಚಂದ್ರಶೇಖರ್ ಸರ್ ಅವರೇ, ಹಾಗೆ ಗುರುದೇವರವರೇ, ಮತ್ತು ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಈ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ನ ಎಲ್ಲ ನೌಕರ ವರ್ಗ ಮತ್ತು ತಂಡದವರಿಗೆ ನಿಜವಾಗ್ಲೂ ಎಷ್ಟು ಹೊಗಳಿಕೆಯನ್ನು ಹೇಳಿದ್ರೂ ಸಹ ಸಾಲದು. ಈ ಒಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಮೊದಲಿಗೆ ಈ ಕೃಷ್ಣ ವೇಷಭೂಷಣ ಸ್ಪರ್ಧೆಯನ್ನು ನಮ್ಮ ಈ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯವರು ಆಯೋಜಿಸಿದರು. ನಿಜ ಹೇಳಬೇಕಂತಂದರೆ ಈಗಾಗಲೇ ಹೇಳಿದಾಗೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರುವಂಥ ಏಕೈಕ ಸಂಸ್ಥೆ. ನಾನೇನು ಹೊಗಳ್ತಾ ಇಲ್ಲ, ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇವೆ. ಈ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರುವಂಥ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ ಒಂದು ಎಲೆಕ್ಟ್ರಾನಿಕ್ ಸಂಸ್ಥೆ ಅಂತ ಹೇಳಿದ್ರೆ ಅದು ಇಡೀ ಮಂಡ್ಯ ಜಿಲ್ಲೆಯಲ್ಲೇ ನನಗೆ ತಿಳಿದಿರುವ ಮಟ್ಟಿಗೆ ಒಂದೇ ಸಂಸ್ಥೆ, ಅದು ನಮ್ಮ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ. ಕೆಲವಾರು ವ್ಯಕ್ತಿಗಳು ಕಮೆಂಟ್ಸ್ಗಳನ್ನು ಹಾಕಿದ್ರು, ಇವರ ಜನಪ್ರಿಯತೆಗೆ ಇದನ್ನು ಈ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೇನೆ, ಇವರ ಜನಪ್ರಿಯತೆನೇ ಬೇಕು ಅಂತ ನಾವು ಹೇಳಿದರೆ ಫಸ್ಟ್ ರೌಂಡ್ನಲ್ಲಿ
ಟೋಟಲಿ ಓವರ್ ಆಲ್ ಲೈಕ್ಸ್ಗಳನ್ನು ಕೊಟ್ಟಿರೋರು ಮೋರ್ ದ್ಯಾನ್ 2.5 lakhs, 2.5 ಲಕ್ಷಕ್ಕಿಂತ ಮೇಲಿನ ಜನರ ಮನಸಾಗರದಲ್ಲಿ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಹೋಗಿದೆ. ಅಲ್ಲೇ ಇವರು ಪೇಜನ್ನು ಲೈಕ್ ಮಾಡಿಸ್ಬೋದಾಗಿತ್ತು, ಆದರೆ ಇವ್ರಿಗೆ ಅದು ಬೇಕಾಗಿರಲಿಲ್ಲ. ಮತ್ತು ಏನು ಈ ತಾಯಂದಿರುವ ಮಗುವಿಗೆ ಏನು ಆ ಉಡುಪನ್ನು ಸಿಂಗಾರ ಪ್ರಸಿದ್ಧಿಸಿದಾಗಲಿ ಏನೇ ಆಗಲಿ, ನಿಜವಾಗಲೂ ಆ ತಾಯಂದಿರಿಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮಗುವಿಗಿಂತ ಒಂದು ಮಗು ಚೆನ್ನಾಗಿದೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಈ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಅವರನ್ನು ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಸಾಯಿ ಎಲೆಕ್ಟ್ರಾನಿಕ್ಸ್ನ ರಿಸ್ಕ್ ಎಷ್ಟು ಮಟ್ಟಿಗೆ ಇತ್ತು, ಅದಾದ್ಮೇಲೆ ನಾವೆಷ್ಟು ಸಿಕ್ಕಾಕೊಂಡ ಪ್ರಭಾವ ಸೆಂಟರ್ ತಾವೇಂದ್ರ ಅಂತ ಭಾಳ ಅಚ್ಚುಕಟ್ಟಾಗಿ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಂಥ ವೆಂಕಟೇಶ್ವರ ಅವರಿಗೆ ತುಂಬ ಧನ್ಯವಾದಗಳು. ಈಗ ಶ್ರೀರಂಗಪಟ್ಟಣದಿಂದ ಬಂದಿರತಕ್ಕಂಥ ಸತೀಶ್ ಅವರ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಸ್ನೇಹಿತರಿಗೂ ಅಭಿನಂದನೆಗಳು. ಒಂದು ಒಳ್ಳೆ ಈವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ ಶ್ರೀ ಸಾಯಿ ಅವರು, ಅದರಿಂದ ತುಂಬ ಖುಷಿ ಆಗ್ತಿದೆ. ಅದು ನಮ್ಮ ಮಗಳು ಎಲ್ಲ ಈವೆಂಟ್ಸ್ಗೆ ಬಂದು ಫಸ್ಟ್ ಇದು ಮಾಡಿದ್ದಾರೆ. ಥ್ಯಾಂಕ್ಸ್. ಲಿಖಿತಾ ಮೇಡಮ್ ಅವರು ಈ ಕಾರ್ಯಕ್ರಮದ ಕುರಿತು ಅಭಿಪ್ರಾಯವನ್ನು ಮಂಡಿಸ್ತಾರೆ. ಮಕ್ಕಳುಗಳಿಗೆ ಅವಕಾಶ ಕೊಟ್ಟು ಇಂಥ ಸ್ಪರ್ಧೆಗಳನ್ನ ಕಂಡಕ್ಟ್ ಮಾಡಿ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾರೆ. ಮತ್ತು ಹಲವಾರು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ಗೆ ಅದನ್ನು ಇಂಪ್ರೂವ್ ಮಾಡೋಕ್ಕೆಲ್ಲ ತುಂಬ ಸಹಕಾರ ಮಾಡಿದ್ರು. ಅವ್ರ ಪೇಜ್ಗಳನ್ನೆಲ್ಲ ಹೋಗಿ ನಾವು ನೋಡಿ ಥ್ಯಾಂಕ್ಸ್ ಟು ಸಾಯಿ ಎಲೆಕ್ಟ್ರಾನಿಕ್ಸ್. ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಟ್ಸ್, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದೆಲ್ಲ ಸವಿಸ್ತಾರ ವಿಷಯಗಳ ಕುರಿತು ಕಾರ್ಯಕ್ರಮದ ಕಲ್ಪನೆ, ಅದರ ರೂಪುರೇಷೆಗಳ ಕುರಿತು ಈಗ ತಮ್ಮ ಮುಂದೆ ವಿಚಾರವನ್ನು ಮಾತಾಡಿದರೆ ಮಾಲೀಕರಾದಂಥ ಸ್ವಾಮಿ ಸರ್ ಅವರು. ಈ ಒಂದು ಶ್ರೀ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಿಮ ಘಟ್ಟದಲ್ಲಿ ವಿಜಯ ಸಾಧಕರಾಗಿ ಈ ಒಂದು ವಿಜೇತರರ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮೆಲ್ಲ ಪುಟಾಣಿಗಳಿಗೂ ಅವರ ಪೋಷಕರಿಗೂ ತುಂಬ ಹೃದಯದಿಂದ ಈ ಒಂದು ನಾನು ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಬಯಸ್ತೇನೆ. ಸೊ ಈ ಕಾರ್ಯಕ್ರಮದ ವಿಚಾರ ಬರಬೇಕಾದ್ರೆ ಕಾರಣಕರ್ತರು ನಮ್ಮ ಬ್ರ್ಯಾಂಡ್ ಮೇನಿಯಾ ಕಂಪನಿಯ ಸ್ನೇಹಿತರಾದ ಸುನಿಲ್ ಅವರು. ಯಾಕಂದರೆ ನಮ್ಮ ಕಂಪನಿ ಏನಿದೆ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ, ಈ ಕಂಪನಿ ಪ್ರಾರಂಭ ಮಾಡಲಿಕ್ಕೂ ಮುನ್ನ ನಾವೊಂದು ಸಣ್ಣ ಹ್ಯಾಬಿಟ್ ಇಟ್ಕೊಂಡಿದ್ವಿ. ಏನಪ್ಪ ಅಂದರೆ, ನನ್ನ ಲೈಫಲ್ಲಿ 2000 ಇಸ್ವಿ ಸ್ಯಾಲ್ರಿ ದುಡಿಯೋಕ್ಕೆ ಅಂತ ಹೋಗಿದ್ದು. ಫಸ್ಟ್ ಸ್ಯಾಲ್ರಿ 1,000 ರೂಪಾಯಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ವೃತ್ತಿ ಜೀವನನ. ಆ 1,000 ರೂಪಾಯಿ ಸ್ಯಾಲ್ರಿನಲ್ಲಿ ಅವಾಗಿಂದ 100ರಿಂದ 200 ರೂಪಾಯಿ ಡಿಪೆಂಡ್ ಅಪಾನ್ ಆ ಟೈಮ್ ಸಿಚುವೇಶನ್ ಸಂದರ್ಭ. ಅದು ಆವಾಗಿಂದಲೂ ನಾವು ಸೋಷಿಯಲ್ ಆಕ್ಟಿವಿಟೀಸ್ಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗ್ತದೆ. ಸೊ ಅದು ಎಲ್ಲಿ ಕರ್ಕೊಂಡು ಬಿಡಿದೆಯಪ್ಪ ಅಂತಂದರೆ, ಈವನ್ ಟುಡೇ ನಮ್ಮ ಸಂಸ್ಥೆ, ನಾವು ಚಿಕ್ಕ ಅಂಗಡಿ, ದೊಡ್ಡವರು ನಾವು ಹೇಳಲ್ಲ ಯಾವತ್ತೂ, ನಾವು ಚಿಕ್ಕ ಶಾಪು. ಪ್ರತಿ ತಿಂಗಳು ಅಕ್ಕಪಕ್ಕ ಹಳ್ಳಿಯವರು ಸರ್ ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ಇದ್ದೀವಿ ಅಂತ ಬಂದರೆ ನಾವು ಯಾವತ್ತೂ ಇಲ್ಲ ಅಂತ ಕಳಿಸಿಲ್ಲ. ಸರ್ ನಮ್ಮೂರಲ್ಲಿ ಏನೋ ಶಾಲೆ ಅಭಿವೃದ್ಧಿಪಡಿಸ್ತಾ ಇದ್ದರೆ ನಾವು ಯಾವತ್ತೂ ಇಲ್ಲ ಅಂತ ಕಳಿಸಿಲ್ಲ. ಸರ್ ನಮ್ಮೂರಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಸಾರ್ವಜನಿಕ ಕೆಲಸ ಮಾಡ್ತಿದ್ರೆ ಯಾವತ್ತೂ ನಾವು ಇಲ್ಲ ಅಂತ ಕಳಿಸಿಲ್ಲ. ಪ್ರತಿ ತಿಂಗಳು ಈವನ್ ಟುಡೇ ಮಿನಿಮಮ್ 1 ಲಕ್ಷ ರೂಪಾಯಿ ಬರೀ ಇಂಥ ಅಮೌಂಟೇ ಎಕ್ಸ್ಪೆನ್ಸ್ ಹೋಗ್ತಾ ಇರುತ್ತೆ. ಅದು ಇಲ್ಲಿಗೆ ಎಳ್ಕೊಂಡು ಬಿಟ್ಟಿದೆ ನಮ್ಮನ್ನು. ಸೊ ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ಸಾಕಷ್ಟು ಬಾರಿ ಅವರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ. ಸರ್ ನಮ್ಮದು ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಮಾಡ್ತಾ ಇದ್ದೀವಿ, ದಯಮಾಡಿ ಬನ್ನಿ ಅಂದಾಗ ಇವರೆಲ್ಲ ಬಂದು ಒಳ್ಳೆ ರಿಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ಟರೆ ಹೆಲ್ತ್ ಕ್ಯಾಂಪ್ಗಳು ಕರೆಯೋರನ್ನ, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಕರೆದಿರೋರನ್ನ ಬಂದಿದ್ದಾರೆ. ಸಸಿಗಳನ್ನ ಪ್ರತಿ ವರ್ಷ 16,000 ಸಸಿಗಳನ್ನ ಪ್ರತಿ ವರ್ಷ ವಿತರಿಸ್ತಾ ಇದ್ದೀವಿ. ಪಾಪ ಅವರೆಲ್ಲ ಬಂದು ಇವರೆಲ್ಲ ನಮಗೆ ನ್ಯೂಸ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇದೇ ರೀತಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡುವಾಗ ಎಲ್ಲ ಟೈಮಲ್ಲೂ ಕೂಡ ನಮ್ಮ ಮಾಧ್ಯಮ ಮಿತ್ರರನ್ನ ಬಳಸ್ಕೊಂಡಿದ್ದೀವಿ. ಅವ್ರು ನಮಗೆ ಸಹಕಾರವನ್ನು ನೀಡ್ತಾರೆ, ಬೈದ್ದಾರೆ. ನಾವು ಕಳೆದ ವರ್ಷ ಸರ್ಕಾರಿ ಶಾಲೆನ ಉಳಿಸಿ ಅಭಿಯಾನ ಪ್ರಾರಂಭ ಮಾಡಿದಾಗ ಅಲ್ಲಿ ಈ ಶಾಲೆಯಲ್ಲಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಒಂದೊಂದು ಶಾಲೆನ ಆಯ್ಕೆ ಮಾಡಿಕೊಂಡು ಅಥವಾ 2 ಆಯ್ಕೆ ಮಾಡಿಕೊಂಡು ಕಂಪ್ಲೀಟ್ ಇತ್ತೀಚೆಗೆ ಏನಾಗ್ತಾ ಇದೆ,
ಪ್ರೈವೇಟ್ ಖಾಸಗಿ ಕಾನ್ವೆಂಟ್ಗಳ ಕಡೆ ಪೋಷಕರ ಒಲವು ಜಾಸ್ತಿ ಆಗ್ತಾಯಿದೆ. ಕಾರಣ ಏನಪ್ಪ ಅಂದರೆ ಸ್ಪೆಸಿಲಿಟಿ, ಅನುಕೂಲತೆಗಳು. ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಅನುಕೂಲತೆ ಇರಲಿ, ಅಲ್ಲಿ ಕೂತ್ಕೊಳ್ಳೋಕ್ಕೆ ಮಕ್ಕಳಿಗೆ ಒಂದು ಟೇಬಲ್ ಇಲ್ಲ. ನಾನು ಆಕಸ್ಮಿಕವಾಗಿ ಎಂತಕ್ಕೋ ಹೋದೆ, ನೋಡಿದೆ ಅಪ್ ಟು 1ನೇ ತರಗತಿಯಿಂದ 7ನೇ ತರಗತಿವರೆಗೂ ನೆಲಕ್ಕೆ ಕೂರಿಸಿದ್ರು. ಅಲ್ಲಿ ಆಶ್ಚರ್ಯ ಆಯಿತು, ಇವತ್ತಿನ ಕಾಲಕ್ಕೂ ನೆಲಕ್ಕೆ ಕೂರಿಸೋಣ ಅಂತ. ಅವಾಗ ಅಲ್ಲಿ ಹೆಡ್ ಮಾಸ್ಟರ್ ಕೇಳಿದೆ, ಸರ್ ಏನು ಮಾಡೋದು, ಹಳೇದು ಬೆಂಚ್ಗಳೆಲ್ಲ ಇದೆ ಸರ್, ಸ್ವಲ್ಪ ಎಲ್ಲ ಅಳ್ಳಾಡುತ್ತೆ, ಹಾಗೆ ಹೀಗೆ ಮಕ್ಕಳು ಕೂತ್ಕೊಂಡು ಬರೆಯೋಕ್ಕಾಗಲ್ಲ, ಅದಕ್ಕೆ ಕೂರಿಸಿ ಸರ್ ಅಂತ. ಅವಾಗ ಸರಿ ಇವತ್ತು ಏನಾರ ಮಾಡಬೇಕು ಅಂತೇಳಿ ಆಮೇಲೆ ನಾವು ಸುದೀರವಾಗ ಇದೇ ವಿಚಾರವಾಗಿ ಬಂದಿರೋ ಅಂತ, ಸರ್ ನಾವು ಬಿಡದಿ ಹತ್ರ ಶಾಲೆಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದೀವಿ, ನಿಮ್ಮ ಕಡೆ ನಾವು ಸ್ಪಾನ್ಸರ್ ಬೇಕು LED ಅಂತ. ಹಾಗಾದ್ರೆ ನಾವು ಕೇಳಿದೆ, ಆಯಿತು ಸರ್ ಬನ್ನಿ, ನಾನು ರೆಡಿ ಕೊಡ್ತೀನಿ, ಕೊಡೋಣ. ಸೊ ಇಂಥ ಒಂದು ಶಾಲೆ ನೋಡಿದ್ದೀನಿ, ಈ ವರ್ಷ ನಾವು ಒಂದು ಶಾಲೆನ ಇಂಪ್ರೂವ್ ಮಾಡ್ತೀವಿ, ಬನ್ನಿ ನೀವು ಸಹಕಾರ ಕೊಡಿ ಅಂತೇಳಿ ಸಹಕಾರ ತಗೊಂಡು ಆ ಶಾಲೆನ ಕೈಗೆತ್ಕೊಂಡ್ವಿ. ನಾವು ಶಾಲೆನ ಕೈಗೆತ್ಕೊಂಡು ಏನು ಮಾಡ್ತೀವಿ ಅಂದರೆ, ಫಸ್ಟು ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಕಂಪ್ಲೀಟ್ A to Z ಅವ್ರಿಗೆ ಬ್ಯಾಕ್ ಸಪೋರ್ಟ್ ಇರ್ತಕ್ಕಂಥ ಬೆಂಚ್ಗಳು ಪ್ರೊವೈಡ್ ಮಾಡ್ತೀವಿ, ಆ ಟೀಚರ್ಗಳಿಗೆ ಟೇಬಲ್ಗಳು, ಚೇರ್ಗಳು ಪ್ರೊವೈಡ್ ಮಾಡ್ತೀವಿ. ಆ ಸ್ಕೂಲ್ಗೆ ಒಂದು ಕಂಪ್ಯೂಟರ್ ಕ್ಲಾಸ್ಗೆ ಕಂಪ್ಯೂಟರ್ ಟೇಬಲ್ಸ್, ಕಂಪ್ಯೂಟರ್ ಸಿಸ್ಟಮ್ ಪ್ರೊವೈಡ್ ಮಾಡ್ತೀವಿ. ಒಂದು ಸ್ಮಾರ್ಟ್ ಕ್ಲಾಸ್ಗೆ ಸ್ಮಾರ್ಟ್ TV ಮತ್ತೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕಂಪ್ಲೀಟು ಒಂದು ಶಾಲೆಯ ಒಳಗೆ ಮತ್ತೆ ಹೊರಗೆ ಚಿತ್ರಣವನ್ನು ಬದಲಾಯಿಸಿಗೋಸ್ಕರ ಕಂಪ್ಲೀಟ್ ಪೇಂಟನ್ನು ಚೇಂಜ್ ಮಾಡ್ತೀವಿ. ಪೇಂಟ್ ಚೇಂಜ್ ಮಾಡ್ತೀವಿ. ಮತ್ತೆ ಕಾಂಪೌಂಡ್ ಪೇಂಟನ್ನು ಚೇಂಜ್ ಮಾಡ್ತೀವಿ, ಕಾಂಪೌಂಡ್ಗೆ ಚಿತ್ರಗಳನ್ನ ಬಿಡಿಸ್ತೀವಿ. ಮತ್ತೆ ಅದಾದ ನಂತರದಲ್ಲಿ ಅವ್ರಿಗೆ ಆಟಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಒದಗಿಸ್ಕೊಡ್ತೀವಿ. ಮತ್ತೆ ಅವ್ರಿಗೆ ಯೂನಿಫಾರ್ಮ್, ಕನಿಷ್ಠ 2 ಜೊತೆ ಯೂನಿಫಾರ್ಮು, ಅವ್ರಿಗೆ ಟೈ, ಬೆಲ್ಟ್, ಶೂ ಇಂದ ಹಿಡಿದು ID ಕಾರ್ಡ್ ತನಕ ಪ್ರೊವೈಡ್ ಮಾಡ್ತೀವಿ. ID ಕಾರ್ಡ್ ತನಕ ವಿತ್ ಕಂಪ್ಯೂಟರ್. ಸೊ ಈ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಲಾಸ್ಟ್ ಇಯರು ಇದೇ ಟೈಮಲ್ಲಿ ನಾವು ಮಾಡಿದಾಗ ಮಾನ್ಯ SP ಸರ್ ಬಂದಿದ್ದರು. ಆ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದು ಉದ್ಘಾಟನೆ ಮಾಡಿದರು. ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕವಿತಾ ಅವರು ಕರೆಸಿದ್ವಿ, ಇನ್ನೂ ಕೆಲವು ಸಿನಿಮಾ ನಟನೆಯರನ್ನ ಕರೆಸಿದ್ವಿ. ನಾವು ಇದೇ ಥರ ಪ್ರತಿ ವರ್ಷ ಒಂದೊಂದು ಶಾಲೆಯನ್ನು ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡು ಈ ವರ್ಷ ಗೌಡಗೆರೆ ಗ್ರಾಮದ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಸೊ ಅನಿವಾರ್ಯ ಕಾರಣ ನಾವು 3 ತಿಂಗಳು ನೋಡೋದು, 4 ತಿಂಗಳು ನೋಡೋದು, ಗೌಡಗೆರೆ ಶಾಲೆ ಇನ್ನೂ ಓಪನ್ ಮಾಡಿಲ್ಲ. ಸೊ ಅದೆಲ್ಲ ನೋಡೋದಕ್ಕೆ ಮಾಡಿದೆ. ಸೊ ಮಾಡೋಣ. ಅವಾಗ ಇವ್ರು ಹೇಳಿದ್ರು, ಸರ್ ಕಾಯೋದು ಬೇಡ, ಕೋವಿಡ್ ಇನ್ನೂ ಯಾವಾಗ ಮುಗಿದ್ರು ಗೊತ್ತಿಲ್ಲ, ಅದ್ರ ಬದಲು ಆ ನೆನಪಾಗಿ ಈ ವರ್ಷ ಬೇರೆ ಏನಾದ್ರು ಕಾರ್ಯಕ್ರಮ ಮಾಡೋಣ. ಅವಾಗ ನಮ್ಗೆ ಬಂದಿದೆ ತಾಟು ಶ್ರೀ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆ. ಸರಿ, ಓಕೆ, ಡನ್, ಮಾಡೋಣ. ಇದಕ್ಕೆ ಏನು ಮಾಡೋದು, ಒಂದು ವೇದಿಕೆ ಅಂತ ಮಾಡಿ ಎಲ್ಲ ಮಕ್ಕಳನ್ನ ವಿತ್ ಡ್ರೆಸ್ ಮಾಡಿಸಿ ಕರ್ಕೊಂಡ್ಬಂದು ಅಲ್ಲಿ ವೇದಿಕೆಯಲ್ಲಿ ಜಡ್ಜಸ್ ಕೂರಿಸಿ ಅಲ್ಲಿ ನಿಮ್ಮ ಮಕ್ಕಳನ್ನ ಶೋ ಮಾಡಬೇಕು, ಹೌದಲ್ಲ? ಕೋವಿಡ್ ಒಳಗೆ ಆಗುತ್ತಾ? ಆಗಲ್ಲ. ಅವಾಗ ಯೋಚನೆ ಮಾಡಿದ್ವಿ, ಏನು ಮಾಡೋದು ಸರ್, ಆನ್ಲೈನ್ ಕಾಂಪಿಟೇಷನ್ ಮಾಡೋಣ. ಓಕೆ, ಗುಡ್, ಫೈನ್. ಆನ್ಲೈನ್ಗೆ ಮಾಡಿದಾಗ ಕೆಲವು ಫೋಟೋಗಳು ಹಳೆಯ ಹಿಂದೆ ತೆಗೆದ ಫೋಟೋಗಳು ಅಪ್ಲೋಡ್ ಆಗ್ತಾರೆ ಸರ್. ಎಲ್ಲರೂ ಅವತ್ತು ತೆಗೆದು ಮಾಡಿದಾರಾ? ಇಲ್ಲ. ನಾವು ಮೆಸೇಜ್ ಕಳಿಸಿದ ತಕ್ಷಣ ವಿತಿನ್ ಹಾಫ್ ಅನ್ ಅವರಲ್ಲಿ ಫೋಟೋಗಳು ಬರ್ತಾ ಇದೆ ಅಂದರೆ ಎಲ್ಲಿಂದ ಮಾಡೋಕ್ಕೆ ಸಾಧ್ಯ? ಅವಾಗ ಯೋಚನೆ ಮಾಡಿದ್ವಿ, ಸರ್ ನಮಗೆ ಬೇಕಿರೋದು ಮೊಬೈಲ್ ಒಂದು ಮುದ್ದಾದ ಫೋಟೋ ಅಲ್ವಾ? ಅದಕ್ಕೆ ನೆನ್ನೆದಾದ್ರೇನೋ, ಮೊನ್ನೆದಾದ್ರೇನೋ, ಇವತ್ತಿನಾದ್ರೇನೋ, ನಾಳೆದಾದ್ರೇನೋ ಕಳಿಸ್ತೀವಿ ಬಿಡಿ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸರಿ, ಲೈಕ್ಸ್ ಏನೋ ಚೆನ್ನಾಗಿರೋ ಲೈಕ್ ಬರ್ತದೆ, ಅಥವಾ ಫೇಸ್ಬುಕ್ಕಲ್ಲಿ ಎನಿ ಟೈಮ್ ಇನ್ವಾಲ್ವ್ಮೆಂಟ್ ಇರೋರು, ಕಾಂಟ್ಯಾಕ್ಟು, ಫ್ರೆಂಡ್ಸ್ಗಳು, ಅದು ಜಾಸ್ತಿ ಇಟ್ಕೊಂಡಿರೋರು, ಕಮ್ಯುನಿಕೇಷನ್ ಇರೋರು ಜಾಸ್ತಿ ಲೈಕ್ ಬರ್ತದೆ. ಈ ಅದ್ರ ಬಗ್ಗೆ ಏನೋ ಅಷ್ಟು ಅರಿವೇ ಇಲ್ಲದ್ರೆ ಎಲ್ಲಿಂದ ಬರ್ತದೆ ಲೈಕ್ಸು? ಅದಕ್ಕೆ ಏನು ಮಾಡಿದ್ವಿ, ಅದಕ್ಕೆ ಒಂದು ಜಡ್ಜಸ್ ಚಾಯ್ಸ್ ಅಂತ ಇಟ್ಬಿಡೋಣ. ಜಡ್ಜಸ್ ಚಾಯ್ಸ್ ಅಂತ ಇಟ್ಟಾಗ ಅದಕ್ಕೆ ಓಟು ಪರಿಗಣನೆ ಬರೋದಿಲ್ಲ. ಅಲ್ಲೂ ಕೂಡ ಒಂದು 3 ಜನ ಆಯ್ಕೆ ಮಾಡಿ ನಾವು ಪ್ರಶಸ್ತಿನ ಕೊಡ್ಬೋದು. ಇವೆಲ್ಲವನ್ನೂ ಮೊದಲೇ ಪೂರ್ವವಾಗಿ ಯೋಚನೆ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಲೇ ಪ್ಲಾನ್ ಮಾಡಿದ್ದೀವಿ. ಸೊ ಆ ಥರ ಆ್ಯಪ್ ಇದೆ ಅಂತ, ಆ ಆ್ಯಪ್ಗಳಿದೆ ಅಂತ ನಮ್ಗೆ ಆವಾಗಲೇ ಗೊತ್ತಾಗಿದ್ದು, ಅಲ್ಲಿವರೆಗೂ ನಮಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಯಾರೋ ಕೆಲವರು ಕಂಟೆಸ್ಟೆಂಟ್ ಕಳಿಸಿದ್ರು, ಸರ್ ಏನು ಮಾಡ್ತಾ ಇದ್ದೀರಿ ಸರ್, ನಿನ್ನೆ ಬೆಳಿಗ್ಗೆ 1000 ಇದ್ದು 3000 ಲೈಕ್ಸ್ ಆಗಿದೆ ಸರ್, ಏನು ಸಾಧ್ಯ ಸರ್ ಅಂತ. ಇಲ್ಲ ಸರ್, ಅವ್ರು ಕಾಂಟ್ಯಾಕ್ಟ್ ರಿಪೋರ್ಟ್ ಮಾಡಿದ್ದಾರೆ. ಇಲ್ಲ ಸರ್, ಅವ್ರು ಹೆಂಗೆ ಮಾಡೋದು, ಲಿಂಕ್ ಕಳಿಸ್ತೀನಿ ನೋಡಿ ಸರ್ ಅಂದ್ಬಿಟ್ಟು ಕೆಲವರು ಅವರೇ ಓಪನ್ ಮಾಡಿ ಲಿಂಕನ್ನು ಯಾವ್ಯಾವ ಆ್ಯಪ್ಗಳಿದೆ ಲೈಕ್ನ ಜಾಸ್ತಿ ಮಾಡೋಕ್ಕೆ ಅಂತ ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿದ್ರು. ಅವಾಗ ನಮ್ಗೆ ಅರಿವಾಯಿತು, ಓ ಆ್ಯಪ್ಗಳು ಬಳಸು ಕೂಡ ಲೈಕನ್ನು ಮಾಡ್ಬೋದು ಅಂತ ಅವಾಗ ನಮ್ಗೆ ಅರಿವಾಯಿತು. ಅವಾಗ ಏನು ಮಾಡಿದ್ವಿ, ಏನೋ ಒಂದು ಎಡವಟ್ ಆಗುತ್ತಲ್ಲ, ಈ ಥರ ಮಾಡೋಕ್ಕೆ ಹೋದರೆ ಪ್ರಾಮಾಣಿಕ ಲೈಕ್ ಬರೋ ಮಕ್ಕಳುಗಳು ವಿನ್ ಆಗಿ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಕೊನೆಯ ಕ್ಷಣಗಳಲ್ಲಿ ನಾವು 2 ಪೇಜ್ ಅಂಡ್ ಫೋಟೋ ಎರಡಕ್ಕೂ ಲೈಕ್ ಬಂದರೆ ಮಾತ್ರ ಪರಿಗಣನೆ ತಗೋತೀವಿ ಅಂತ ಅದು ಬದಲಾವಣೆ ಮಾಡಿದ್ವಿ. ಅದನ್ನು ಕೆಲವರು ಅಪಾರ್ಥ ಮಾಡಿಕೊಂಡ್ರು. ಆದರೆ ಇಲ್ಲಿ ವಿನ್ ಆಗಿರ್ತಕ್ಕಂಥ ನೀವೆಲ್ಲರೂ ಕೂಡ
ನಿಜವಾದ ವಿನ್ನರ್ಸು ಈ ಕಾರ್ಯಕ್ರಮ ಶುರು ಮಾಡುವಾಗ ನಾವು ವಿಷಯ ಅನೌನ್ಸ್ ಮಾಡ್ತಾ ಇದ್ದಾನೆ, ಇವರು ಡಿಸ್ಕಷನ್ ಮಾಡೋದು. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಈ ವಿಷಯ ನೋಡಿ ನಮ್ಮ ಮನೆಯವರು ಕೂಡ ನಮ್ಮನ್ನು ಫೋಟೋ ಹಾಕ್ತೀವಿ ಅಂದರು. ಫಸ್ಟ್ ನಾವು ಹೇಳಿದ್ದು ಬೇಡ. ಯಾಕೆ ಬೇಡ? ನಮ್ಮ ಮಕ್ಕಳಿಗೆ ನಾವೇ ಪ್ರೈಸ್ ಕೊಡೋದಕ್ಕೆ ವ್ಯಾಲ್ಯೂ ಇಲ್ಲ. ಬೇರೆ ಯಾರೇ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿದ್ರೆ ಬಹುಮಾನ ಬಂದರೆ ಅದು ಒಂದು ಪೆನ್ ಬರಲಿ, ತುಂಬ ಸಂತೋಷ. ಸೊ ಬೇಡ, ಬರೀ ನಾವೊಬ್ಬರು ಭಾಗವಹಿಸೋದಲ್ಲ, ಅಷ್ಟಲ್ಲ ಭಾಗವಹಿಸ್ತಿರೋದಲ್ಲ, ಎಂಟರ್ ನಮ್ಮ ಕಂಪ್ನಿ ಒಳ್ಳೆ 100 ಜನ ಎಂಪ್ಲಾಯ್ ಏನಿದ್ದಾರೆ ಅಷ್ಟು ಜನಕ್ಕೂ ರಿಕ್ವೆಸ್ಟ್ ಮಾಡಿದ್ದೀನಿ, ಯಾವುದೇ ನಮ್ಮ ಎಂಪ್ಲಾಯೀಸ್ ಅವರ ಮಕ್ಕಳು ಅಥವಾ ಅವರ ಕುಟುಂಬದ ಮಕ್ಕಳು ನಮ್ಮ ಈ ಒಂದು ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ಕಂಡೀಷನ್ ಹಾಕಿದ್ವಿ ಸ್ಟಾರ್ಟಿಂಗ್ಗೆ. ಸೊ ಆ ಕಂಡೀಷನ್ ಎಲ್ಲ ಹಾಕಿರೋದಕ್ಕೆ ಇಲ್ಲಿ ಯಾರು ನಮಗೆ ಪರಿಚಯನೇ ಇಲ್ಲ. ವೆಂಕಟೇಶ್ವರೊಬ್ರು ಬಂದಾಗ ಪರಿಚಯ ಆಗಿದ್ರು, ಆರಾಧ್ಯರೊಬ್ರು ನಮಗೆ ಮೊದಲೇ ಪರಿಚಯ ಇದ್ರು, ಬಟ್ ಅವ್ರ ಮಗು ಭಾಗವಹಿಸಿದ ನಮಗೆ ಗೊತ್ತಿಲ್ಲ. ಸೊ ಇನ್ನು ಯಾರೋ ಒಬ್ಬರು ಮಾರ್ಗಗಳಿಂದ ಎದ್ದು ಹೇಳಿದ್ರು, ಸೊ ಅವ್ರು ನನಗೆ ಪರಿಚಯ ಇಲ್ಲ. ಸೊ ಇದು ವಾಸ್ತವಾಂಶ. ಅಂದರೆ ಇಲ್ಲಿ ಅವ್ರ ಕಡೆಯವರಿಗೆ ಕೊಡೋ ವಿಷಯ ಬರಲ್ಲ ಸರ್, ನಿಜವಾಗಿಯೂ ವಿನ್ನರ್ಸ್ಗೆ ಕೊಡೋದೇ ನಮ್ಮ ಉದ್ದೇಶ ಅಷ್ಟೇ. ಕೆಲವು ಕಡೆ ಮಾಡ್ತಾರೆ ಕಾರ್ಯಕ್ರಮಗಳಲ್ಲಿ ನೋಡಿರ್ಬೋದು, ಎಂಟ್ರೆನ್ಸ್ ಫೀಸು, ಆ ಫೀಸು, ಈ ಫೀಸು, ನಮ್ಗೆ ಅದು ಅವಶ್ಯಕತೆ ಇಲ್ಲ ಸರ್. ಸೊ ಈ ಕಾರ್ಯಕ್ರಮ ಮಾಡಬೇಕಂತ ಯೋಚನೆ ಮಾಡಿದೆ ಅಷ್ಟೇ. ಆದರೆ ಯೋಚನೆ ಮಾಡಿಬಿಟ್ಟು 5ನೇ ತಾರೀಕು ಹೋಗಿ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು ಆಗಸ್ಟಿಂದ ಸರ್. ನಾನು ರಿಟರ್ನ್ ಬಂದಿದ್ದೆ ಸೆಪ್ಟೆಂಬರ್ ತಿಂಗಳಲ್ಲಿ, ಅಲ್ಲಿವರೆಗೂ ಬೆಂಗಳೂರು ವಿಕ್ರಮ್ ಹಾಸ್ಪಿಟಲ್ ಇದೆ ಸರ್. ಆದರೆ ನಾನು ಆಗಾಗ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಯಾವ ರೀತಿ ಜನಗಳ ಒಂದು ಒಲವು, ಅವರ ಒಂದು ಹುಮ್ಮಸ್ಸು, ಆ ಲೈಕ್ ಮಾಡೋ ವಿಚಾರದಲ್ಲಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು. ಆ ತಕ್ಷಣಕ್ಕೆ ಏನು ಮಾಡಿದೆ ಅಂತಂದರೆ ಸುನೀಲ್ ಸರ್ಗೆ ಫೋನ್ ಮಾಡಿಬಿಟ್ಟು, ಸರ್ ದಯವಿಟ್ಟು ಹಾಸ್ಪಿಟ್ಲಿಗೆ ಬಂದಿದ್ದೆ. ಅದು ಹಾಸ್ಪಿಟ್ಲ್ ಒಳಗಡೆ ಯಾರೂ ಅಲೋ ಮಾಡ್ತಾ ಇರಲಿಲ್ಲ. ಅದು ಆಮೇಲೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಇವ್ರನ್ನ ಬರೋಕ್ಕೆ ಬಂದರು. ಅಲ್ಲಿ ಯಾರೋ ಒಬ್ಬರು ನಮ್ಮ ಫಿಲ್ಮ್ ಆಕ್ಟರ್ ಮೈಸೂರು ಕಡೆಯಿಂದ ಹೊಸದಾಗಿ ಒಂದು ಮೊಮೆಂಟೋ ಮಾಡ್ತಕ್ಕಂಥ ಒಂದು ಶಾಪ್ ಇನಾಗ್ರೇಷನ್ಗೆ ಹೋಗಿದ್ರು ಮಹೇಶು. ಅವ್ರ ಕಡೆಯಿಂದ ಅವ್ರನ್ನ ಬರೋಕ್ಕೆ ಹೇಳಿದೆ. ಅವ್ರನ್ನ ಕರ್ಸ್ಕೊಂಡು, ಇನ್ನೂ ಲೈಕ್ಸ್ ಮುಗ್ದಿಲ್ಲ ಸರ್, ನಾವು ಸರ್ ಬರೀ 20 ಜನ 23 ಜನ ಮಾತ್ರ ನಾವು ಮೊಮೆಂಟೋ ಡಿಸೈಡ್ ಮಾಡಿದ್ರಲ್ಲ, ಅದು ಪಾಠದಿರಲಿ, ಎಷ್ಟು ಜನ ಮಕ್ಕಳು ಭಾಗವಹಿಸಿದಾರೋ ಅಷ್ಟು ಜನಕ್ಕೂ ಮೂಮೆಂಟ್ ರೆಡಿ ಮಾಡ್ತಾರೆ ಆ ಜಾಗದಲ್ಲಿ. ಯಾಕೆ ಸರ್? ಬಟ್ ಅದು ನಾವೆಲ್ಲ ಪಬ್ಲಿಸಿಟಿ ಪರಿಚಯ ಮಾಡಿಲ್ಲ. ಯಾಕೆ ಅಂದರೆ ನಮಗೆ ಕೆಲವು ಫೋಟೋಗಳಿದೆಯಲ್ಲ ಎಷ್ಟು ಮುದ್ದಾಗಿ ಕಾಣ್ತಾ ಇವೆ ಅಂದರೆ ತುಂಬ ಮುದ್ದಾಗಿವೆ, ಚೆನ್ನಾಗಿದೆ. ಆದರೆ ಕೆಲವರಿಗೆ ಫೇಸ್ಬುಕ್ ಪರಿಚಯ ಇಲ್ಲ, ಕೆಲವರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಒಂದು ವೇಳೆ ಪರಿಚಯ ಇದ್ರು, ಅರಿವಿದ್ರು, ಅಲ್ಲಿ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ. ಮತ್ತೆ ಇನ್ನೂ ಕೆಲವರು ಹಳ್ಳಿಗಳ ಕಡೆ ಬರೀ ನೆಪ ಮಾತ್ರಕ್ಕೆ ಫೇಸ್ಬುಕ್ ಅಷ್ಟೇ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಬಳಸ್ತಾ ಇಲ್ಲ. ಈ ಥರ ಇರುವಾಗ ಲೈಕ್ಸ್ ಎಲ್ಲಿಂದ ಬರುತ್ತೆ? ಸೊ ಆ ಒಂದು ದೃಷ್ಟಿಯಿಂದ ಯಾವ ಮಕ್ಕಳನ್ನು ನಾವು ಕಡೆಗಣಿಸೋದು ಬೇಡ. ಪ್ರತಿ ಮಕ್ಕಳು ಒಂದು ಸರ್ಟಿಫಿಕೇಟ್ ಜೊತೆಗೆ ನಾವೇನೋ ಒಂದು ಸಣ್ಣ ಗಿಫ್ಟ್ ಕೊಡೋ ಬದಲು ಒಂದು ಒಳ್ಳೆ ನೆನಪಿನ ಕಾಣಿಕೆಗೆ ಒಂದು ಮೊಮೆಂಟನ್ನೇ ಕೊಡಬೇಕು ಸರ್. ಆರ್ಡರ್ ಹಾಕಿಂತ ಅವತ್ತೇ 1357 ಮಕ್ಕಳು ಇಷ್ಟು ಇದೆ ಅಂತಂದ್ರು, ಅಷ್ಟನ್ನು ಕಳಿಸಿ ಸಾಫ್ಟ್ ಕಾಪಿನ ಡಿಸೈನ್ ಕೊಡಿ ಅಂತದೆ. ಅವರು ಎಷ್ಟು ಶಕ್ತಿ ಗೊತ್ತಾ ಮಾಡೋಕ್ಕೆ? 1 ತಿಂಗಳು ಕಾಲಾವಧಿಸಿದ್ದಾರೆ. 1 ತಿಂಗಳು ಆಗ್ಲೂ ರಾತ್ರಿ ಕೆಲಸ ಮಾಡಿ 1357 ಮಕ್ಕಳು ಮೊಮೆಂಟ್ ಮಾಡಬೇಕು ಅಂತ ಪ್ರತಿಯೊಂದು ಮೊಮೆಂಟಲ್ಲೂ ಆ ಮಗು ಫೋಟೋ, ಆ ಮಗು ಕಾಂಟ್ಯಾಕ್ಟ್ ನಂಬರು, ಆ ಮಗು ನೇಮು ಎಲ್ಲವೂ ಬರಬೇಕಲ್ಲ. ಅದನ್ನು ಮಾಡಲಿಕ್ಕೆ 1 ತಿಂಗಳು ಟೈಮ್ ಬೇಕು ಸರ್. ಅದಕ್ಕೆ ಆಯ್ತು ಸರ್ ಮಾಡಿ, ಇನ್ನೂ ಟೈಮ್ ಇದೆ. ಯಾಕಂದ್ರೆ ಈ ರೌಂಡ್ ಮುಗಿದ್ಮೇಲೆ ನೆಕ್ಸ್ಟ್ ರೌಂಡ್ ಇದೆ, ಆ ಮುಗಿದ್ಮೇಲೆ ಮಾಡಿದ ಕೊಡಲಿಕ್ಕೆ ಮೊನ್ನೆ ರಾತ್ರಿ ಅರ್ಧ ಕೊಟ್ಟಿದ್ರೆ, ನಿನ್ನೆ ರಾತ್ರಿ ಅರ್ಧ ಕೊಟ್ಟಿದ್ರೆ ಅಷ್ಟೇ. ಸೊ ಇದು ವಾಸ್ತವಾಂಶ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಯಾವ ಮಕ್ಕಳು ಮೇಲು, ಯಾವ ಮಕ್ಕಳು ಕೀಳು ಅಂತ ನಾವು ಯಾವತ್ತೂ ಭಾವಿಸೋದಿಲ್ಲ. ನಮಗೆ ಎಲ್ಲರೂ ಒಂದೇ, ಎಲ್ಲರಿಗೂ ಎಲ್ಲರೂ ಮಕ್ಕಳೇ. ಸೊ ಇದ್ರ ಯಾರು ಕೂಡ ಒಂದು ಟ್ರ್ಯಾಕಲ್ಲಿ ಹೋಗುವಾಗ, ಒಂದು ಕಾರ್ಯಕ್ರಮ ಮಾಡುವಾಗ ಒಂದು ಸಣ್ಣ ಪುಟ್ಟ ತಪ್ಪುಗಳು ಬರ್ತವೆ, ಹೋಗ್ತವೆ. ಸೊ ಅದನ್ನೆಲ್ಲವನ್ನು ಪರಿಗಣಿಸ್ತಾ ಹೋದರೆ ಯಾವ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ ಸರ್. ಆ ಒಂದು ದೃಷ್ಟಿಯಿಂದ ಅದೆಲ್ಲವನ್ನು ಮತ್ತು ನಿಮ್ಮ ಮಕ್ಕಳು ಇವತ್ತು ನಿಜವಾಗಿಯೂ ಈ ಒಂದು ಕಾಂಟೆಸ್ಟಲ್ಲಿ ನಿಜವಾಗಿಯೂ ವಿಜಯಶಾಲಿ ಆಗಿದ್ದಾರೆ. ಅವರಿಗೆ ಇವತ್ತಿನ ದಿನ ಒಂದು ನಾವೇನು ನಮ್ಮ ನೆನಪಿನ ಕಾಣಿಕೆಯಾಗಿ ಮೂಮೆಂಟು ಇರ್ಬೋದು, ಸರ್ಟಿಫಿಕೇಟ್ ಇರ್ಬೋದು, ಅಥವಾ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇರ್ಬೋದು. ಗಿಫ್ಟ್ ಬಿಡಿ ಸರ್, ಯಾವತ್ತೂ ಶಾಶ್ವತ ಅಲ್ಲ. ಬಟ್ ಆದರೆ ನಿಮ್ಮ ಮಗುವಿನ ಫೋಟೋವನ್ನು ಎಗೇನ್ ವಿತ್ ವಿಡಿಯೋನ ತಾವು ಯಾರು ಕೂಡ ಇಲ್ಲಿ ಫೋಟೋ ವಿಡಿಯೋ ತೆಗೆಯೋದು ಬೇಡ. ಯಾಕಂದರೆ ಫೋಟೋಗ್ರಾಫರ್ ಇದ್ದಾರೆ, ವಿಡಿಯೋಗ್ರಾಫರ್ ಇದ್ದಾರೆ. ಫೋಟೋ ವಿಡಿಯೋ ಎಲ್ಲವನ್ನು ಮಾಡಿ
ನಿಮಗೆ ಪೇಜ್ನಲ್ಲಿ ಅಪ್ಲೋಡ್ ಮಾಡ್ತೀವಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲ ಮಕ್ಕಳು ಫೋಟೋನು ಮತ್ತು ವಿಡಿಯೋನು ಅಪ್ಲೋಡ್ ಮಾಡ್ತೀವಿ, ಚಿಂತೆ ಬೇಡ. ಆಗೋದಾ? ಹಾಗೆಯೇ ನಾನು ಹೇಳೋದಿಷ್ಟೇ, ಈ ಒಂದು ಕಾರ್ಯಕ್ರಮ ಬರೀ ಇಷ್ಟಕ್ಕೆ ನಮ್ಗೆ ಮುಗಿಯೋದಿಲ್ಲ. ನಾವಿರೋವರೆಗೂ ಅಥವಾ ನಮ್ಮ ಸಂಸ್ಥೆ ಇರೋವರೆಗೂ ಈ ಥರ ಬರೀ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆ ಅಂತಲ್ಲ, ಯಾವುದೇ ಸೋಷಿಯಲ್ ಆಕ್ಟಿವಿಟೀಸ್, ಎನಿ ಆಕ್ಟಿವಿಟೀಸ್ ನಾವು ಮಾಡ್ತಾ ಹೋಗ್ತೀವಿ. ಅದು ನಿರಂತರ. ಯಾರು ಟೀಕೆ ಮಾಡಲಿ, ಟಿಪ್ಪಣಿ ಮಾಡಲಿ, ಇನ್ನೊಂದು ಮಾಡಲಿ, ಇವರು ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಏನಾರು ಅಂದ್ಕೊಳ್ಳಿ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲದಿರ್ತಕ್ಕಂಥ ವಿಷಯಗಳನ್ನ ನಾವು ಪರಿಗಣಿಸಕ್ಕೆ ಹೋಗೋದಿಲ್ಲ. 1000 ಜನ 1000 ಮಾತು ಹೇಳ್ತಾ ಇರ್ಬೋದು, ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರ್ಬೇಕಷ್ಟೇ. ನಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇನ್ ಫ್ಯೂಚರ್ ನೀವುಗಳು ಕೂಡ ನನ್ನ ಆರ್ಥಿಕ ಸಮಸ್ಯೆ ಬಗ್ಗೆ ಹೇಳ್ತಾ ಇಲ್ಲ. ಸೊ ನಿಮ್ಮ ಮಟ್ಟಕ್ಕೆ, ನಿಮ್ಮ ಹಳ್ಳಿ ಮಟ್ಟಕ್ಕೆ, ನಿಮ್ಮ ಒಂದು ಸಮೂಹ ಮಟ್ಟಕ್ಕೆ ಎಷ್ಟಾಗುತ್ತೋ ಅಷ್ಟು 10% ಸಮಾಜಕ್ಕೆ ಏನಾದ್ರು ಮಾಡೋದನ್ನ ಅಭ್ಯಾಸ ಮಾಡ್ಕೋದ್ರೆ ಅಂತ ನಾನು ಭಾವಿಸ್ತೆ. ಸೊ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ನಮ್ಮ ಸ್ನೇಹಿತರು ಇಡೀ ಜವಾಬ್ದಾರಿಯನ್ನ, ನಾನು ಹಾಸ್ಪಿಟ್ಲ್ ಇದ್ರೂ ಕೂಡ, ಇಲ್ಲಿ ಇಲ್ಲದೆ ಇದ್ರೂ ಕೂಡ ಈ ಜವಾಬ್ದಾರಿಯನ್ನ ಹೊತ್ಕೊಂಡು ಸಂಪೂರ್ಣವಾಗಿ ಹಂತವಾಗಿ ಪ್ರತಿ ಹಂತಗಳಲ್ಲೂ ಯಶಸ್ವಿಪೂರ್ಣವಾಗಿ ಮಾಡಿಕೊಡ್ತಕ್ಕಂಥ ನನ್ನ ಬ್ರ್ಯಾಂಡ್ ಮನೆಯ ಕಂಪನಿಯ ಸುನಿಲ್ ಅವರಿಗೆ ನಾನು ತುಂಬ ಹೃದಯದಿಂದ ಆಭಾರಿ ಆಗ್ತೀನಿ. ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್ ಅವ್ರು ತಂದರೆ ಅವರು. ಸೊ ನಾವು ಸ್ಪಾನ್ಸರ್ ಮಾಡ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಅದನ್ನು ಯಶಸ್ವಿ ಪೂರ್ಣವಾಗಿ ನಾವು ನಡ್ಸ್ಕೊಡ್ಬೇಕಲ್ಲ. ನಮ್ಮ ಆಬ್ಸೆನ್ಸಿನಲ್ಲೂ ಅವ್ರು ನಡ್ಸ್ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ಆಭಾರಿ ಆಗ್ತೀನಿ. ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದು 5 ನಿಮಿಷ ಮಾತಾಡ್ತಾರೆ ಅಂತ ನಾನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾನು 2 ಇನ್ಸಿಡೆಂಟ್ ಹೇಳ್ತೀನಿ. ಒಂದು, ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಕಲ್ಪನೆ ಬರೋಕ್ಕೆ, ಈ ಕಾರ್ಯಕ್ರಮದ ಹಿಂದೆ ಇರೋ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ. ಒಂದು, ಕಳೆದ ವರ್ಷ ಇದೇ ತಿಂಗಳು ನಾವು ಸರ್ಕಾರಿ ಶಾಲೆನ ಒಂದು ಅಭಿವೃದ್ಧಿಪಡಿಸಿದ್ವಿ. ಇಲ್ಲಿ ಜಾಪ್ಸಂದ್ರ ಅಭಿವೃದ್ಧಿ ಮಾಡಬೇಕು ಅಂತಂದಾಗ ಮೊದಲು ನಾನು ಸ್ವಾಮಿ ಸರ್ ಹತ್ರ ಮಾತಾಡಿದ್ಮೇಲೆ ಇದೇ ಥರ ಒಂದು ಮೀಟಿಂಗ್, ಒಂದು ಹಳ್ಳಿ ಮಟ್ಟದಲ್ಲಿ ಎಲ್ಲರನ್ನೂ ವಿಶ್ವಾಸ ತಗೊಳ್ಳೋಕ್ಕೋಸ್ಕರ, ಆ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೋಸ್ಕರ ಹಳ್ಳಿಗೆ ಹೋದ್ವಿ. ಹಳ್ಳಿಗೆ ಹೋದಾಗ ಅವ್ರ ಹತ್ರ ಮೊದಲು ಕೇಳಿದ್ವಿ, ಹಳ್ಳಿ ಸ್ಕೂಲಲ್ಲಿದೆ ಅಂತಂದಾಗ ಆ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಒಂದು ಸ್ಟೇಜ್ ಇರಲಿಲ್ಲ, ಒಂದು ವೇದಿಕೆ ಇರಲಿಲ್ಲ. ನಾನು ಹೇಳಿದೆ, ಸರ್ ಇಟ್ಸ್ ಓಕೆ, ಸ್ಟೇಜ್ ಇಲ್ಲದ ಪರವಾಗಿಲ್ಲ, ಯಾರ್ಯಾರು ಬರ್ತಾರೋ ಅವರು ಪೇಂಟ್ ಮಾಡಲಿ, ಪೇಂಟ್ ಮಾಡಿಬಿಟ್ಟು ನಾವು ಕಾರ್ಯಕ್ರಮ ಶುರು ಮಾಡೋಣ, ವೇದಿಕೆ ಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಸ್ವಾಮಿ ಸರ್ ಹೇಳಿದ್ರು, ಇಲ್ಲ ವೇದಿಕೆ ಮಾಡೋಣ, ವೇದಿಕೆಯಲ್ಲೇ ಕಾರ್ಯಕ್ರಮ ಆಗಲಿ, ಮತ್ತು ನಾವು ಈ ಕಾರ್ಯಕ್ರಮ ಏನು ಮಾಡ್ತೀವೋ ಆ ಕಾರ್ಯಕ್ರಮ ಸುತ್ತ ಅಟ್ಲೀಸ್ಟ್ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಸರ್ಕಾರಿ ಶಾಲೆನ ದತ್ತು ತಗೋಬೇಕು, ಸರ್ಕಾರಿ ಶಾಲೆ ಜೊತೆ ನಾವು ಕೆಲಸ ಮಾಡಬೇಕು ಅಂತ ಒಂದು ಭಾವನೆ ಬರಬೇಕು ಸರ್. ಅದಕ್ಕೋಸ್ಕರ ಒಂದು ವೇದಿಕೆನ ರೆಡಿ ಮಾಡಿಸ್ಬೇಡ. ನಾನು ಹೇಳಿದೆ, ಯಾವ್ದಾದ್ರು ಶಾಮಿಯಾನವ್ರಿಗೆ ಹೇಳಿದ್ರೆ ಒಂದು ವೇದಿಕೆ ಸಿಗುತ್ತೆ, ಒಂದು ದಿವಸದ ಮಟ್ಟಿಗೆ ಹಾಕ್ಸೋಣ ಅಂತ. ಇಲ್ಲ ಸರ್, ಒಂದು ಪರ್ಮನೆಂಟ್, ಒಂದು ಕೊಟ್ಟ ಮೇಲೆ ಶಾಲೆ ಪರ್ಮನೆಂಟ್ ಆಗಿರ್ಬೇಕು, ಒಂದು ವೇದಿಕೆ ಮಾಡಿಸೋಣ ಅಂತ. ವೇದಿಕೆ ಅಂತಂದರೆ ರಂಗಮಂದಿರ. ಸೊ ಒಂದು 10 ಲಕ್ಷ ರೂಪಾಯಿ ಬಜೆಟ್, ಒಂದು ವಾರ ಇದೆ ಕಾರ್ಯಕ್ರಮ ಮಾಡೋಕ್ಕೆ. ತುಂಬ ಸತಿ ನಮ್ಮ ದುಡ್ಡಿದ್ದು ನಮ್ಮ ಜಾಗದಲ್ಲಿ ಮಾಡಬೇಕು ಅಂದ್ರೇ ಕಷ್ಟ. ಇವರಲ್ಲಿ ಒಂದು ವಾರದಲ್ಲಿ ನಾನು ರಂಗಮಂದಿರ ರೆಡಿ ಮಾಡಿಸ್ತೀನಿ ಅಂತ. ನಿಜವಾಗ್ಲೂ ನನಗೂ ಆಗ ವಿಶ್ವಾಸ ಬರಲಿಲ್ಲ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಇಲಾಖೆಯಲ್ಲಿ ಒಂದು ವಾರದಲ್ಲಿ ರಂಗಮಂದಿರ ರೆಡಿ ಆಗುತ್ತೆ ಅಂತ. ಆದರೆ ಕಾರ್ಯಕ್ರಮದ ಇನ್ನೊಂದು ದಿವಸ ಬಂದಾಗ ರಂಗಮಂದಿರ ಪೂರ್ತಿ ರೆಡಿಯಾಗಿ ಅದರಲ್ಲಿ ರೆಡಿ ಆಗಿತ್ತು. ಮತ್ತು ಅದೇ ರಂಗಮಂದಿರದಲ್ಲಿ ನೆಕ್ಸ್ಟ್ ಡೇ ಕಾರ್ಯಕ್ರಮ ನಡೀತು. ಅಂದರೆ ನೀವು ಯೋಚನೆ ಮಾಡ್ಬೋದು, ಸಾಯಿ ಎಲೆಕ್ಟ್ರಾನಿಕ್ಸ್ನ ಕಮಿಟ್ಮೆಂಟು ಸೊಸೈಟಿಗೆ ಏನೋ ಕಮಿಟ್ಮೆಂಟ್ ಇದೆಯಲ್ಲ, ಒಂದು ವಾರದಲ್ಲಿ ಒಂದು ರಂಗಮಂದಿರ ಮಾಡೋ ಕಮಿಟ್ಮೆಂಟ್ ಇದೆ ಅಂತಂದರೆ ಅವರು ಸೊಸೈಟಿಗೋಸ್ಕರ ಏನಾದರೂ ಮಾಡೋಕ್ಕೆ ಹೇಳಿದ್ದಾರೆ. ಎರಡನೇದು, ನಿನ್ನೆ ಸಾಯಂಕಾಲ ತಿರ್ಗಾ ಎಲ್ಲರದು ಮೊಮೆಂಟಗಳು, ಸರ್ಟಿಫಿಕೇಟ್ಗಳು ಕ್ರಾಸ್ ವೆರಿಫೈ ಮಾಡಿದ್ರು. ಎಷ್ಟು ಜನದ್ದು ಮೊಮೆಂಟ ಬಂದಿದೆ, ಎಷ್ಟು ಜನದ ಮೊಮೆಂಟ ಬಂದಿಲ್ಲ. ಸೊ ಇದೆಲ್ಲದೂ ಚೆಕ್ ಮಾಡ್ತಾ ಇದ್ವಿ. ಚೆಕ್ ಮಾಡಿದಾಗ 3 ಸರ್ಟಿಫಿಕೇಟು, ಅದು ಜಡ್ಜಸ್ ಚಾಯ್ಸ್ ಸರ್ಟಿಫಿಕೇಟೇ ಬಂದಿಲ್ಲ, ಮಿಸ್ ಆಗ್ಬಿಟ್ಟಿದೆ. ಸೊ ಮಿಸ್ ಆಗಿದೆ ಅಂತ ಗೊತ್ತಾದಾಗ ಇಲ್ಲೆಲ್ಲಾದ್ರೂ ಪ್ರಿಂಟ್ ಮಾಡಿಸ್ಬೋಣ ಅಂತ ಆಯಿತು. ನಾನು ಹುಡುಕೋಗಿ ಪ್ರಿಂಟ್ ಮಾಡಿಸ್ದೆ. ಪ್ರಿಂಟ್ ಮಾಡಿಸಿ ಮಳೆ ಬರ್ತಾ ಇದೆ, ರಾತ್ರಿ 7:30 ತಂದುಕೊಟ್ಟೆ. 7 ಕಾಲಾಗಿತ್ತು, ತಂದು ಕೊಟ್ಟೆ. ಕೊಟ್ಟಾದ್ಮೇಲೆ ನೋಡಿದ್ರು ಆ ಸರ್ಟಿಫಿಕೇಟು ತುಂಬ ಚೆನ್ನಾಗಿ ಕಾಣಿಸ್ತು. ಗೋಲ್ಡನ್ ಕಲರ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡಿಸ್ಬಿಟ್ಟು ತಂದುಕೊಟ್ಟೆ. ಆ ಸರ್ಟಿಫಿಕೇಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೊಟ್ಬಿಟ್ಟು ಮಳೆ ಬರ್ತಾ ಇತ್ತು, ಹುಡುಗ ಕೈ ಕೊಟ್ಟು ನಾನು ಹೊರಟೋಗ್ಬಿಟ್ಟೆ. ನನಗೆ ಫೋನ್ ಮಾಡಿದ್ರು, ಸರ್ ಹಿಂಗೆ ಮಾಡಿದಾರಲ್ಲ ಸರಿನಾ? ಏನು ಸರ್ ಅಂತಂದೆ. ಸರ್ ಈ ಮಕ್ಕಳಿಗೆ ಮಾತ್ರ ಗೋಲ್ಡನ್ ಕಲರ್ ಸರ್ಟಿಫಿಕೇಟ್ ಇಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ, ಇದನ್ನು ಮಾಡಿಸ್ಬಿಟ್ಟು ಮಿಕ್ಕದವ್ರಿಗೆ ನಾರ್ಮಲ್ ಸರ್ಟಿಫಿಕೇಟ್ ಇದೆಯಲ್ಲ, ಏನು ಮಾಡೋದು ಸರ್?
ಇಲ್ಲ ಸರ್ 23 ಜನಕ್ಕೂ ಹೊಸ ಪ್ರಿಂಟ್ ಮಾಡಿಸೋಣ. ಇಲ್ಲಿರೋ ಸರ್ಟಿಫಿಕೇಟ್ ಹಂಗೆ ಇರಲಿ, ಈಗಲೂ ಇದೆ ಕಾಪಿ. ಹಳೆ ಸರ್ಟಿಫಿಕೇಟ್ ಅದೇ ಥರ ಇದೆ, ಹೊಸ ಸರ್ಟಿಫಿಕೇಟ್ನ ತಿರ್ಗಾ ರೆಡಿ ಮಾಡಿಸಿ ಬೆಳಿಗ್ಗೆ 11:00ವರೆಗೆ ಸರ್ಟಿಫಿಕೇಟ್ಸ್ ಮಾಡ್ತಾರೆ. ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು 100% ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಿದ್ದೀವಿ. ಯಾವುದೇ ರೀತಿ ಟರ್ಮ್ಸ್ ಕಂಡೀಷನ್ಸ್ ಇದ್ದರೆ ಅಟ್ಮೋಸ್ಟ್ ಗುಡ್ ಫೇತಲ್ಲಿ ಈ ಇವೆಂಟ್ನ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಮತ್ತೆ ಅದರಲ್ಲೂ ಈ ತುಂಬ ಮಕ್ಕಳು 8 ವರ್ಷದ ಒಳಗಡೆ ಇರೋರು, 2 ವರ್ಷ, 1 ವರ್ಷ, 1.5 ವರ್ಷ ಈ ಥರದ ಮಕ್ಕಳಿಗೆ ಇದೊಂದು ದೊಡ್ಡ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಾರೆ ಶ್ರೀ ಸಾಯಿಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಅವರು, ಸ್ವಾಮಿ ಸರ್. ನಾವು ನಮ್ಮ ಪ್ರೋತ್ಸಾಹ ಅವ್ರಿಗೆ ಇನ್ನೊಂದಷ್ಟು ಕೆಲಸ ಮಾಡಬೇಕು ಅನ್ನೋದು ಒಂದು ಉತ್ಸಾಹನ ಕೊಡುತ್ತೆ. ನಾವೆಲ್ಲರಿಗೂ ಅವರೆಲ್ಲ ಕಾರ್ಯಕ್ರಮನೂ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಶ್ರೀರಂಗಪಟ್ಟಣ ತಾಲೂಕಿನ ಮಂಜುಳ ಮೇಡಮ್ ಮುಂದೆ ಅವರು ಈ ಕಾರ್ಯಕ್ರಮವನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮ ನಡೆಸಿದಂಥ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಅವರಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಫೇಕ್ ಲೈಕ್ ಬರ್ತಾ ಇರೋದ್ರಿಂದ ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಮ್ಮ ಪೇಜ್ನು ಕೂಡ ಲೈಕ್ ಮಾಡಬೇಕು ಈ ಥರ ಕೇಳ್ಕೊಂಡ್ರು. ಸೊ ಇದನ್ನ ಕೆಲವೊಬ್ರು ಅವರು ಪ್ರಚಾರ ಅಂತ ತಿಳ್ಕೊಂಡ್ರು. ಸೊ ನನಗೆ ಬೇಜಾರಾಗಲಿಲ್ಲ, ಯಾಕೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಈ ಥರ ಪ್ರೋತ್ಸಾಹ ನೀಡೋಕ್ಕೆ ಅವ್ರು ಮನ್ಸು ಮಾಡೋರೆ ಅಂದರೆ ಅವ್ರದ್ದು ಒಂದು ಶಾಪ್ನ ಪ್ರಚಾರ ಆಗಬೇಕು. ಇದನ್ನ ನಾನು ಮನ್ಸಿಗೆ ತಗೊಂಡೆ. ಸೊ ಮನ್ಸಿಗೆ ತಗೊಂಡು ಏನು ಮಾಡಿದೆ, ಇರಲಿ ನನ್ನ ಮಗಳಿಗೂ ಒಂದು ಲೈಕ್ ಆಗಲಿ, ಅವ್ರ ಪೇಜ್ಗೂ ಒಂದು ಲೈಕ್ ಆಗಲಿ, ನೋಡೇ ಬಿಡೋಣ ಅಂತ 2 ದಿನ ಟೈಮ್ ಕೊಟ್ಟರು. ಆದರೂ ಪರವಾಗಿಲ್ಲ, ಸತತ ಪ್ರಯತ್ನ ಮಾಡಿದ್ವಿ. ನನ್ನ ಮಗಳಿವತ್ತು ತುಮಕೂರಲ್ಲಿ ಫಸ್ಟು ಇದ್ದಾಗಿದ್ದಾಳೆ. ನಿಜವಾಗ್ಲೂ ಖುಷಿ ಆಯ್ತಾರೆ. ಈಗ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನೀನು ಅತಿಥಿ ಗಣ್ಯರು ಆಗಮಿಸಲಿದ್ದಾರೆ. ಅದಕ್ಕೂ ಮುನ್ನ ಕುಮಾರಿ ಚಿನ್ಮಯವರಿಂದ ಕೃಷ್ಣನ ಕುರಿತ ಒಂದು ಗೀತೆಯನ್ನು ಸಾದರಪಡಿಸೋಣ. ಇದಾದ ನಂತರ ವೇದಿಕೆಯ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ಚಿನ್ಮಯವರಿಗೆ ಧನ್ಯವಾದಗಳು. ನನ್ನ ಹೆಸರು ಮನೋಹರ್ ಅಂತ. ಸಮಾಜ ನಮಗೆ ಏನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ಏನು ಕೊಟ್ವಿ ಅನ್ನೋದು ಮುಖ್ಯ. ಸಮಾಜದ ದೇಶದ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆಯೇ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ದೊರೆತಿದ್ದಕ್ಕಾಗಿ ಸಾಯಿ ಎಲೆಕ್ಟ್ರಾನಿಕ್ಸ್ನ ಸರ್ವ ಸದಸ್ಯರಿಗೆ, ಮಾಲೀಕರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ತುಂಬ ಪಾಪ ಅವ್ರಿಗೆ ತೊಂದರೆ ಕೊಟ್ಟೆ ನಾನು, ಆದರೂ ಅವರು ಏನು ಮಾಡಿ ತನ್ನ ಮಗುಗೋಸ್ಕರ ತುಂಬ ಕಷ್ಟಪಟ್ಟು ಲೈಕ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಸೆಲೆಕ್ಟ್ ಆಗಿದ್ದಾಳೆ, ಕನ್ನಡ ಕೃಷ್ಣ ವಿನ್ನರ್ ಆಗಿದ್ದಾಳೆ ಅಂತ ತುಂಬ ಖುಷಿ ಆಯಿತು. ಸೊ ಇದೇ ಥರ ಮಾಡ್ತಾ ಇದ್ದೀನಿ ಮುಂದೆ ಕೂಡ. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಹಿಂದೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಲಿ, ಇನ್ನು ಮುಂದೆ ಇದೇ ಥರ ಬೇರೆ ಬೇರೆ ಕಾಂಪಿಟೇಷನ್ಸ್ ಕೂಡ ಮಾಡಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ. ಪಿ ಸುನಾಗ್ ಹೇಳ್ಕೊಂಡ್ರೆ ಮೊದಲಿಗೆ ಈ ವೇದಿಕೆ ಕೊಟ್ಟ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್, ಈ ವೇದಿಕೆ ಕಟ್ಟಿಸ್ಕೊಡೋಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಹೆಸರು ಸರ್ ಪ್ರದೀಪ್ ಕುಮಾರ್. ಎಲ್ಲಕ್ಕಿಂತ ಹೆಚ್ಚಾಗಿ ಯಾಕೆ ನನಗೆ ತುಂಬ ಖುಷಿ ಆಗ್ತಿದೆ, ಇಷ್ಟೊಂದು ಮಾತಾಡ್ಬೇಕಂತ ಅನಿಸ್ತಾ ಇದೆ ಅಂತಂದರೆ, ಲೈಫಲ್ಲಿ ನಾವು ಏನೇನೇ ಮಾಡೋಕ್ಕೆ ರೆಡಿ ಇರ್ತೀವಿ ಅದನ್ನು ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಪೇರೆಂಟ್ಸ್ ಆದರೂ ಏನೇ ಮಾಡೋಕ್ಕೆ ರೆಡಿ ಇರ್ತೀವಿ ಅಂತ ಒಂದು ಎಕ್ಸಾಂಪಲ್ ಆಯಿತು. ಒನ್ ಸೆಕೆಂಡ್ ಥ್ಯಾಂಕ್ಸ್ ಫುಲ್ ಟು ಸ್ವಾಮಿ ಸರ್ ಆಸ್ ವೆಲ್ ಆಸ್ ದಿ ಸಾಯಿ ಎಲೆಕ್ಟ್ರಾನಿಕ್ಸ್. ಓಕೆ, ಥ್ಯಾಂಕ್ ಯು. ಈಗ ಅತಿಥಿ ಗಣ್ಯರು ಈಗ ತಾನೇ ವೇದಿಕೆಗೆ ಆಗಮಿಸುತ್ತದೆ. ಜೋರಾದ ಚಪ್ಪಾಳೆಗಳನ್ನು ಬರಮಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯ ಸಮಾರೋಪ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರುವ ಮುಖಾಂತರ, ದೀಪ ಬೆಳೆಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿ ಅತಿಥಿ ಗಣ್ಯರನ್ನ ದಯಮಾಡಿ ಎಲ್ಲ ವೇದಿಕೆ ಗಣ್ಯರು ದೀಪವನ್ನು ಬೆಳೆಸಬೇಕು. ನುಡಿಯ ದೀಪ ಫಲವೆತ್ತಿ ತೋರುವ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ದೀಪ ಬೆಳೆಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತ ಸನ್ಮಾನ್ಯ ಶ್ರೀಯುತ ರವಿಕುಮಾರ್
ಶಿವಕುಮಾರ್ ಸರ್ ಅವರು DYSP ಮಂಡ್ಯ ಇವರು ವೇದಿಕೆಯ ಉದ್ದೇಶಿಸಿ ಒಂದೆರಡು ನುಡಿಯನ್ನು ನುಡಿ ಏನು ಈ ಮಂಡ್ಯದಲ್ಲಿ ಏನಾದರೂ ಒಂದು ವಿಭಿನ್ನವಾಗಿ ಏನಾದರೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ನಮ್ಮ ಸ್ವಾಮಿಯವರು ಏನು ಸಾಯಿ ಎಲೆಕ್ಟ್ರಾನಿಕ್ ಸ್ಟೋರ್ ಅವರು ಇದ್ದಾರೆ. ಕರೋನಾ ನಮ್ಮ ಮಾರ್ಚ್ 25ನೇ ತಾರೀಕು ಮಂಡ್ಯಗೆ ಕರೋನಾ ಒಂದು ಏನದು ಎಲ್ಲರಿಗೂ ಒಂದು ಭಯಭೀತಿ ಹುಟ್ಟಿಸಿರುವಂಥ ಕರೋನಾ ಇದು ಲಾಕ್ಡೌನ್ ಆಗಿತ್ತು. ತದನಂತರ ಅನ್ಲಾಕ್ ಆದಾಗ ನಮಗೆ ಸಾಯಿಯವರು ಫೋನ್ ಮಾಡಿದ್ರು, ಸರ್ ಈ ಥರ ಸುಮಾರು ಜನಕ್ಕೆ ಈಗ ತೊಂದರೆ ಆಗ್ತಿದೆ, ಅದಕ್ಕೆ ಯಾವುದು ಬೆಸ್ಟ್ ವೇ ಆಫ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಯಾವುದಿದೆ ಅಂದರೆ ಅವರು ಕೇಳಿದ್ರು, ಸಜೆಷನ್ ಕೇಳಿದ್ರು. ಅದಕ್ಕೆ PM ಫಂಡ್ ಮತ್ತು CM ಫಂಡ್ಗೆ 1 ಲಕ್ಷ ಕೊಡುಗೆಯನ್ನು ಕೊಡುವ ಟೈಮಲ್ಲಿ ಇನಾಗ್ರೆ ಆ ಟೈಮಲ್ಲಿ ನಮ್ಮನ್ನು ಕರೆದಿದ್ರು. ಅವ್ರು ಬಂದು ತುಂಬ ಖುಷಿಯಾಗಿತ್ತು. ಅದೇ ರೀತಿ ಈ ಲಾಕ್ಡೌನ್ ಟೈಮಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳು ಏನಿದ್ದಾರೆ ಅವ್ರಿಗೆ ಮನೆಯಲ್ಲಿ ಇದ್ದು ಸ್ವಲ್ಪ ಬೋರ್ ಆಗಿರುತ್ತೆ. ಇವಾಗ ನಮಗೆ ಬೆಸ್ಟ್ ಫ್ರೆಂಡ್ ಇಲ್ಲ ಬೆಸ್ಟ್ ಸೋರ್ಸ್ ಆಫ್ ಕಮ್ಯುನಿಕೇಶನ್ ಏನಾಗಿದೆ ತಾಯಿ ತಂದೆ ಬಿಟ್ಟರೆ ಮೊಬೈಲ್ ಫೋನ್ ಆಗಿದೆ. ಮೊಬೈಲ್ ಫೋನು, ಕಂಪ್ಯೂಟರ್ಸು, ಟ್ಯಾಬ್ಲೆಟ್ಸ್ ಆಗಿದೆ. ಅದನ್ನು ಏನು ನಮ್ಮ ಸಾಯಿಯವರು ಅದನ್ನು ಯುಟಿಲೈಸ್ ಮಾಡಿಕೊಂಡು ಅಲ್ಲೊಂದು ಕಾಂಪಿಟೇಷನ್ ಮಾಡಿ ಇವತ್ತೇನು ವಿಭಿನ್ನವಾಗಿ ಆಯೋಜನೆ ಮಾಡಿ ವಿನ್ನರ್ಸ್ ಆಗಿದ್ದಾರೆ. ಇದೊಂದು ಒಳ್ಳೆ ಇನ್ನೋವೇಟಿವ್ ಐಡಿಯಾ ಮತ್ತು ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತರುವಂಥ ಐಡಿಯಾ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಚಿಕ್ಕ ಮಕ್ಕಳಿಗೆ ಏನು ಈ ಮೊಬೈಲಿಂದ ಎಷ್ಟು ಅನುಕೂಲನೋ ಅದೇ ಥರ ಅನಾನುಕೂಲನೂ ಇದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಂದು ಬೇಸಿಕ್ ಎಜುಕೇಷನ್ ಕೊಡಿ. ಕೆಲವು ವೆಬ್ಸೈಟ್ಸ್ ಇದೆ, ಅದನ್ನು ಬ್ಲಾಕ್ ಮಾಡಿ ಮತ್ತು ಅವ್ರಿಗೆ ನಾಲೆಜ್ ಕೊಡಬೇಕು. ಫೋನ್ ಕೊಟ್ಬಿಟ್ಟು ನಿಮ್ಮ ಕೆಲಸ ಮಾಡ್ಕೊಂಡಿದ್ರೆ ಅದರಲ್ಲಿ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಬೇಸಿಕ್ ಎಜುಕೇಷನನ್ನು ಕೊಡಿ, ತಿಳುವಳಿಕೆ ಹೇಳಿ, ಮೊಬೈಲ್ನ ಟೆಕ್ನಾಲಜಿನ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡಿ. ಮತ್ತು ಸೈಬರ್ ಕ್ರೈಮ್ ಅನ್ನೋದು ಇವಾಗೇನು ಕ್ರೈಮ್ ನಡೀತಿದೆ ಅದು 20% ಇರುತ್ತೆ. ಇನ್ ಫ್ಯೂಚರ್ ಏನಿದ್ರು ಮೊಬೈಲ್ ಕ್ರೈಮ್, ಸೈಬರ್ ಕ್ರೈಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಯೋಮೆಡಿಕಲ್ ವಾರ್ ಅಂತ ಇವಾಗೇನು ಅಮೆರಿಕ ಅವ್ರು ಹೇಳ್ತಿದ್ದಾರೆ, ಚೈನಾ ಮೇಲೆ ಈ ಥರ ಅದೊಂದು ವೈರಸ್ ಬಿಟ್ಟು ಇದು ಮಾಡ್ತಿದ್ದಾರೆ ಅಂತ. ಅದೇ ಥರ ಫ್ಯೂಚರಲ್ಲಿ ಬಾಂಬು, ಆಟಮ್ ಬಾಂಬ್ ಏನು ಬೇಡ, ನಿಮ್ಮ ಲ್ಯಾಪ್ಟಾಪ್ಸಲ್ಲಿ ಯಾವ್ದಾದ್ರು ವೈರಲ್ ಇದು ಬಿಟ್ಟು ಆ ಥರ ಆಗೋ ಚಾನ್ಸ್ ಇದೆ. ಇದೆಲ್ಲ ಅರಿವಿಟ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ತಿಳುವಳಿಕೆ ಹೇಳಿ. ಇಲ್ಲೇನು ಸ್ಟೂಡೆಂಟ್ಸ್ ಸುಮಾರು ಲೀಡರ್ಸ್ ಅಂತಾರಲ್ಲ ಅದೇ ಥರ ನಿಮ್ಮ ಮಕ್ಕಳಿಗೆ ಒಳ್ಳೆ ತಿಳುವಳಿಕೆ ಹೇಳಿ ಎಲ್ಲ ಒಳ್ಳೆ ಫ್ಯೂಚರ್ ಇರಬೇಕು ಅಂತ ಏನು ವಿಭಿನ್ನ ರೀತಿಯಾಗಿ ಆಯೋಜನೆ ಮಾಡಿದ್ದ ಸಾಯಿ ಅವರ ಸ್ವಾಮಿಯವ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಅದು ನಮ್ಮ ಕಿರಿತೆರೆ ಆಕ್ಟ್ರೆಸ್ ಒಬ್ಬರು ಬಂದಿದ್ದಾರೆ, ಅವರು ಮಂಡ್ಯಕ್ಕೆ ಬಂದಿದ್ದಾರೆ. ವೆಲ್ಕಮ್ ಟು ಮಂಡ್ಯ ಇಸ್ ಇಂಡಿಯಾ ಅಂತಾರೆ. ಮಂಡ್ಯ ಅದು ಏನು ಬಾಡೂಟ ಫೇಮಸ್ಸು, ತಿನ್ನೋಗಿದ್ರೆ ಬಾಡೂಟ ಮಾಡ್ಕೊಂಡು ಹೋಗಿ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು. ಒಂದಷ್ಟು ಸಂದೇಶವನ್ನು ಸಾರುವ ಮುಖಾಂತರ ಉದ್ಘಾಟನಾ ಭಾಷಣ ಮಾಡುವಂಥ ಸನ್ಮಾನ್ಯ ಧನ್ಯವಾದಗಳು. ಈಗ ಕವಿತಾ ಗೌರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕೋವಿಡ್ ಆದಮೇಲೆ ಇವಾಗೂ ನಡೀತಾ ಇದೆ, ಅದೆಷ್ಟು ಜನ ಸೇರಿದಿರಲ್ಲ, ಟೆನ್ಷನಿಂದ ಮಕ್ಕಳುಗಳು ನಡೆಯೋದು ಬಂದಿರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ರೆಡಿ 1 ವರ್ಷದಿಂದ ನಾನು ಸ್ವಾಮಿಯವ್ರ ಜೊತೆ ಎಲೆಕ್ಟ್ರಿಕಲ್ಸ್ ಅವ್ರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ. ಆ್ಯಂಡ್ ಇವರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ಸಲಿ ಮಕ್ಕಳಿಗೋಸ್ಕರ ಸ್ಕೂಲ್ ಓಪನ್ ಮಾಡೋದು, ಮಕ್ಕಳಿಗೋಸ್ಕರ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್, ಟೇಬಲ್ಸ್ ಎಲ್ಲ ಮಾಡೋದು, ಇದೆಲ್ಲ ಮಾಡ್ತಿದ್ದಾರೆ. ನಮಗೂ ಸರ್ಪ್ರೈಸ್ ಆಗಿ ಮೊದಲನೇ ಸರ್ತಿ ಹೇಳಿದಾಗ ಇಲ್ಲ ನಾವು ಸ್ಕೂಲ್ ಮಾಡ್ತಾ ಇದ್ದೀವಿ, ಮಕ್ಕಳಿಗೋಸ್ಕರ ಏನೋ ಓಪನ್ ಮಾಡ್ತಾ ಇದ್ದೀವಿ ಅಂತ. ಬಟ್ ನಿಜವಾಗ್ಲೂ ಬಂದು ನೋಡಿದಾಗ ನಂಗೆ ಖುಷಿ ಆಯಿತು. ಅದೇ ರೀತಿ ಕೋವಿಡ್-19 ಟೈಮಲ್ಲೂ ಏನು ವೇಸ್ಟ್ ಮಾಡಬಾರ್ದು, ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಕಾಂಟೆಸ್ಟ್ ನಾವು ಶುರು ಮಾಡಿದ್ರು. ಬಟ್ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಪ್ರತಿಯೊಬ್ಬರು ಪೇರೆಂಟ್ಸೂ ಮಕ್ಕಳನ್ನ ರೆಡಿ ಮಾಡಿ ಫೋಟೋಸ್ ಎಲ್ಲ ಕಳಿಸಿ ಮುಂದಾಗಿದ್ದಾರೆ ಪ್ರತಿಯೊಬ್ಬರು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಆ್ಯಂಡ್ ಇದೇ ರೀತಿ ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಆ್ಯಂಡ್ ನೀವು ಅವ್ರನ್ನ ಒಳ್ಳೆ ದಾರಿ ಕರ್ಕೊಂಡು ಹೋಗಬೇಕು. ನೀವು ಒಳ್ಳೆ ದಾರಿ ಕರ್ಕೊಂಡು ಹೋಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ತಿಳ್ಕೋಬೇಕು. ಯಾಕಂದರೆ ಇವಾಗ ಪ್ರತಿಯೊಂದು ಟೆಕ್ನಾಲಜಿ ಥ್ರೂನೇ ಹೋಗ್ತಾ ಇದೆ. ಸೊ ನೀವು ಪ್ರತಿಯೊಂದು ಸರಿ ಓಪನ್ ಮಾಡ್ತಿರ್ಬೇಕಾದ್ರೂ ಸರ್ ಹೇಳಿದಾಗೆ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು. ಸೊ ಟೆಕ್ನಾಲಜಿ ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ, ಎಲ್ಲನೂ ಆಗುತ್ತೆ. ಆದರೆ ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ ಆಗಿರ್ತಾರೆ. ಸೊ ಈ ಮಕ್ಕಳೆಲ್ಲರೂ ಮುಂದೆ ಪ್ರಜೆಗಳಾಗಬೇಕಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್.
ಮೊದಲನೇದಾಗಿ ಈ ಕಾಂಟೆಸ್ಟ್ಗೋಸ್ಕರ ಇವ್ರಿಗೋಸ್ಕರ ನಮ್ಮೆಲ್ಲರೂ ಇಲ್ಲಿ ಬರೋದಕ್ಕೋಸ್ಕರ ಕಾರಣ ಅಂತ ಅವರ ಪೇರೆಂಟ್ಸ್. ಸೊ ಬಿಗ್ ಕ್ಲಾಪ್ ಟು ಆಲ್ ಆಫ್ ಯು. ನಿಮ್ಮ ಮಕ್ಕಳು ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತ ನೀವು ನೋಡಿದ ಇನ್ನೂ ತೋರಿಸ್ಬೇಕಾಗಿದೆ ನನಗೆ. ಬಟ್ ನೀವೆಲ್ಲರೂ ಇವಾಗ ಬಂದಿದ್ದೀರಲ್ಲ, ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಕವಿತಾಗೌಡರಿಗೆ ತುಂಬ ಧನ್ಯವಾದಗಳು. ಈಗ ತಾವೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥ ವಿನ್ನರ್ಸ್ ಲಿಸ್ಟ್ನ ನಾನು ಹೋಗ್ತೀನಿ. ದಯಮಾಡಿ ಎಲ್ಲರೂ ಕೂಡ ಒಬ್ಬರಾಗಿ ಬಂದು ತಮ್ಮ ಮೂಮೆಂಟ್ಸನ್ನು ತಾವು ಸ್ವೀಕಾರ ಮಾಡಬೇಕು. ಈಗ ಮೊದಲದಾಗಿ ಜಡ್ಜ್ ಆಫ್ ಚಾಯ್ಸಲ್ಲಿ 3 ಜನರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಆ 3 ಜನ ಆಯ್ಕೆ ಮಾಡೋದ್ರಲ್ಲಿ ಕಂಟೆಸ್ಟ್ ನಂಬರ್ 802 ಚತುರ್ಥ ಡಿ ಗೌಡ ಅವರು ದಯಮಾಡಿ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸುವ ಮುಖಾಂತರ ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕು. ಚತುರ್ಥ ಡಿ ಗೌಡ, ಸುಂಟ ಕೃಷ್ಣ, ಕಂಟೆಸ್ಟ್ ನಂಬರ್ 802. ಸಿದ್ಧತೆಗಾಗಿ ಕಂಟೆಸ್ಟ್ ನಂಬರ್ 408 ನಿತಾ ಪಿ ಗೌಡ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಕಂಟೆಸ್ಟ್ ನಂಬರ್ 408 ನೇಹಾ ಪಿ ಗೌಡ. ನೇಹಾ ಪಿ ಗೌಡ ಅವರು ದಯಮಾಡಿ ವ್ಯಕ್ತಿ ಬಂದಕ್ಕೆ. 408 ಕಂದ ಕೃಷ್ಣ. ನಿತ್ಯ ಶೆಟ್ಟಿ ಅವರು ವೇದಿಕೆ ಬರಬೇಕು. 1171 ಕಂಟೆಸ್ಟ್ ನಂಬರ್ ಕಂದ ಕೃಷ್ಣ. ಮೇಡಮ್ ಮಗು ಕಾಣ್ತಾ ಇಲ್ಲ. ಸ್ವಲ್ಪ ಇನ್ನೂ ಸ್ವಲ್ಪ ತೊಗೊಂಡು ಕಡೆ ಹಾಂ ಓಕೆ. ಕಂಟೆಸ್ಟ್ ನಂಬರ್ 218 TNDP ಸುಂಟ ಕೃಷ್ಣ. ಮುಂದಿನ ವಿಜೇತರು CS ಸವಿತಾ, ಸೇವಾತ್ ಅವರು ಕಂದ ಕೃಷ್ಣ. ಅನ್ಯೂಕಾ ಶೆಟ್ಟಿ ಅವರು ಕಂಟೆಸ್ಟೆಂಟ್ ನಂಬರ್ 63 ನಿಖಿಲ್ ಆರ್ ಗೌಡ. ಅನ್ಯೂಕಾ ಶೆಟ್ಟಿ ಅವರು ನಿಖಿಲ್ ಆರ್ ಗೌಡ. ಚಪ್ಪಾಳೆ ನಿಖಿಲ್ ಆರ್ ಗೌಡ ಕಂದಕೃಷ್ಣದಲ್ಲಿ ಇವಾಗ LED 32 ಇಂಚಸ್ LED ಶ್ರೀಸಾ HM ಕಂಟೆಸ್ಟೆಂಟ್ ನಂಬರ್ 995 CSC HM ಅವರು ಸುಂಟ ಕೃಷ್ಣ. ಕಂಟೆಸ್ಟೆಂಟ್ ನಂಬರ್ 134 ಭರಣಿ ಭೈರವ ಗೌಡ ಎಂ ಸುಂಟ ಕೃಷ್ಣ. ಇವರಿಗೆ 32 ಇಂಚಿನ LED ಗಿಫ್ಟ್ ಹ್ಯಾಂಪನ್ನು ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಸ್ಪಂದಿಸುತ್ತಿದ್ದಾರೆ. ಚಪ್ಪಾಳೆ ದಯಮಾಡಿ ಕಂದ ಕೃಷ್ಣ ಅವರು ಕೂಡ 32 ಇಂಚಸ್ನ LED ಗಿಫ್ಟ್ ಹ್ಯಾಂಪರ್ ಆಗಿ ನೀಡಲಾಗ್ತಾ ಇದೆ. ಸುಶೀಲ್ ಗೌಡ ಭುವನ KN ಬಾಲಕೃಷ್ಣ. ಧನ್ಯವಾದಗಳು ಸರ್. ಕಂಟೆಸ್ಟೆಂಟ್ ನಂಬರ್ 74 ಭುವನ KN ಬಾಲಕೃಷ್ಣ. ವಿನೋದ್ ಪಿ ಸುನಗ ಸುಂಟ ಕೃಷ್ಣ. ವಿನೋದ್ ಪಿ ಸುನಗ ಶರಣ್ಯ ಅಂಡ್ ಅಂಶಿ ರಾಧಾಕೃಷ್ಣ.
ಪ್ರಕಾಶ್ ಕುಂಟಕೃಷ್ಣ. ಮುಂದೆ ನೋಡಿ ಮೇಡಮ್, ಈ ಕಡೆ ನೋಡಿ ಅಣ್ಣ ಸರ್, ಈ ಕಡೆ ಮುಂದೆ ನೋಡಿ. ಧನ್ಯವಾದಗಳು ಶರಣ್ಯ ಆ್ಯಂಡ್ ಕೌನ್ಸಿಲ್ ಅವರಿಗೆ. ಕಂಟೆಸ್ಟೆಂಟ್ ನಂಬರ್ 1006 ವಿಜಯ್ ಪ್ರಕಾಶ್ ಕುಂಟಕೃಷ್ಣ, ಮೋಹನ್ ನವರನಾಯ್ಡು. ಮುಂದೆ ನೋಡಿ. 960 ರಿಷಿಕಾ. ಕಂಟೆಸ್ಟೆಂಟ್ ನಂಬರ್ 482 ಧನುಷ್ ಎ ಬಾಲಕೃಷ್ಣ. ಬಾಲರಾಧೆ. ಬನ್ನಿ 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 ಹತ್ರ ಬನ್ನಿ. ಮುಂದೆ ನೋಡಿ. ಥ್ಯಾಂಕ್ ಯು ಸರ್. ಕಂಟೆಸ್ಟೆಂಟ್ ನಂಬರ್ 747 ಲಿಖಿತಾ ಯಶ್. ಲಿಖಿತ್ ಎಸ್. ಕಂಟೆಸ್ಟೆಂಟ್ ನಂಬರ್ 747 ಲಿಖಿತ್ ಎಸ್. ಮುಂದೆ ಮುಂದೆ ನೋಡಿ ಮೇಡಮ್. ಕಂಟೆಸ್ಟೆಂಟ್ ನಂಬರ್ 1023 ಮೋಕ್ಷಿತಾ. ಕಂಟೆಸ್ಟೆಂಟ್ ನಂಬರ್ 9 ವೋಟರ್ ಸೈನ್ಸ್ನ ಕೊನೆಯ ವಿಜೇತರು ಕಂಟೆಸ್ಟ್ ನಂಬರ್ 644 ನಿಶಿತಾ ಗೌಡ. ವೋಟರ್ಸ್ ಚಾಯ್ಸ್ನ ಕೊನೆಯ ವಿಜೇತರು ಕಂಟೆಸ್ಟ್ ನಂಬರ್ 644 ನಿಶಿತಾ ಗೌಡ ಆರ್ ಮತ್ತು ಶಿವರೋಷ ರಾಧಾಕೃಷ್ಣ. ಸ್ಪರ್ಧಾಳುಗಳಿಗೆ ಸುಪ್ರಸಿದ್ಧ ದಿವಸ. ವೋಟರ್ಸ್ ಚಾಯ್ಸ್ನ ಕೊನೆಯ ವಿಜೇತರು ನಿಶಿತಾ ಗೌಡ ಆರ್ ಅಂಡ್ ಶಿವರೋಷ ರಾಧಾಕೃಷ್ಣ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ಸುನೀಲ್ ಅವರಿಗೆ. ಹಾಂ ಇರಪ್ಪ ಮಾಡ್ತೀನಿ, ಮುಗಿತೀನಿ. ನೇನು ಮುಗಿತಿರು ಗುರು, ಮಾಡ್ತೀನಿ. ವೋಟರ್ ಸೈಟ್ನ ಕೊನೆಯ ಕಂಟೆಸ್ಟ್ ನಂಬರ್ 644 ನಿಶಿತಾ ಗೌಡ ಆರ್ ಅಂಡ್ ರಾಧಾಕೃಷ್ಣ. ಜೋರಾದ ಚಪ್ಪಾಳೆ. ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರನ್ನು ಆಯ್ಕೆ ಮಾಡಿ ಕಾರ್ಯಕ್ರಮದ ಕಲ್ಪನೆಯೊಂದಿಗೆ ಸಾಕು ಎಲ್ಲರೂ ಕೂಡ ತುಂಬ ಧನ್ಯವಾದವನ್ನು ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಗೌರವಿಸೋಣ. ಥ್ಯಾಂಕ್ ಯು ಸರ್. ಸುನೀಲ್ ಸರ್ ಧನ್ಯವಾದಗಳು. ಬನ್ನಿ ಹತ್ರ ಬನ್ನಿ ಮೇಡಮ್. ಮೇಡಮ್ ಹತ್ರ ಬನ್ನಿ ಸರ್, ಹತ್ರ ಬನ್ನಿ. ಮುಂದೆ ಮುಂದೆ ನೋಡಿ ಚೆನ್ನಾಗಿ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ DVSP ಸಾಹೇಬರವರು ದಯಮಾಡಿ ಆಸನದಲ್ಲಿ ಆಸೀನರಾಗಬೇಕು. ಅವರು ಕೂಡ ಗೌರವ ಸಮರ್ಪಣೆ. ಚಪ್ಪಾಳೆ. ಥ್ಯಾಂಕ್ ಯು ಸರ್. ಕಡೆಗೆ ಹೋಗುತ್ತಿರುವ ಕಾರ್ಯಕ್ರಮದ ಯಶಸ್ವಿ ಕಾರಣಭೂತರೆಲ್ಲರಿಗೂ ಕೂಡ ಶ್ರೀ ಸಾಯಿ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ತುಂಬ ಧನ್ಯವಾದ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕವಿತಾ ಗೌಡರವರು ದಯಮಾಡಿ ಆಸನರಾಗಬೇಕು. ತಮ್ಮಗೂ ಕೂಡ ಆಶೀರ್ವಾದ ವ್ಯಕ್ತಪಡಿಸಿ ಶ್ರೀ ಸಾಯಿ ಫರ್ನಿಚರ್ಸ್ ಸಾಧನೆಗಳನ್ನು ಗುಣಗಾನ ಮಾಡಿ ವೇದಿಕೆ ಪರಿಚಯಿಸಿದ್ದು ಇರ್ತಕ್ಕಂಥ ಕವಿತಾ ಗೌಡ ಮೇಡಮ್ ಅವರಿಗೆ ತುಂಬ ಧನ್ಯವಾದವನ್ನು ಶ್ರೀ ಸಾಯಿ ಫರ್ನಿಚರ್ ಮತ್ತು ಮಾನ್ಯ ಇದೆಲ್ಲರ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸೋಣ. ಬನ್ನಿ ಹತ್ರ ಬನ್ನಿ, ಹತ್ರ ಬನ್ನಿ ಮೇಡಮ್. ಹಾಂ ಹತ್ರ ಬನ್ನಿ, ಮುಂದೆ ಮುಂದೆ ನೋಡಿ. ಥ್ಯಾಂಕ್ ಯು ಸರ್.
ದಯಮಾಡಿ ಸ್ವೀಕಾರ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀವಿ ಸರ್. ಶ್ರೀ ಸಾಯಿನಾಥನ್ ಸುಬ್ಬಣ್ಣವರಿಗೆ ಉಚಿತ ಸಮಾಜ ಕಾರ್ಯಕ್ರಮ ಮಾಡುವ ಮುಖಾಂತರ ಜನಮನೆಯಲ್ಲಿ ಪಾತ್ರರಾಗಿ ಆರೋಗ್ಯ ಐಶ್ವರ್ಯ ಸಂಪತ್ತು ಸಕಲ ಖಾತೆಗಳನ್ನು ಸಿದ್ಧಿಸಲಿ ಅಂತ ಆ ಶ್ರೀ ಸಾಯಿನಾಥನನ್ನು ಕೇಳ್ಕೊಳ್ತಾ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಸರ್. ಸ್ವಾಮಿ ಸರ್. ಎಂಕರೇಜ್ ಮಾಡೋದು ನಮ್ಮ ಮಗುನ ಈ ಥರ ಮಾಡಿ ಕಾಂಪಿಟೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಕೃಷ್ಣ ಜನ್ಮಾಷ್ಟಮಿ ಕಾಂಪಿಟೇಷನ್ ತುಂಬ ಚೆನ್ನಾಗಿ ನಡೆಸ್ತಾರೆ. ಸ್ವಾಮಿ ಅಂತ ಶ್ರೀ ಸಾಯಿ ಸಂಸ್ಥೆಯಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದು ನಮ್ಮ ಸಂಸ್ಥೆ ಮಾಲೀಕರಾದ ಶ್ರೀಯುತ ಸ್ವಾಮಿಗೌಡರು ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಅದು ಆ ಸ್ಪರ್ಧೆ ಏರ್ಪಟ್ಟು ಅದರ ಕಾಂಟೆಸ್ಟ್ಗಳೆಲ್ಲ ಯಾರ್ಯಾರು ವಿನ್ನರ್ ಆಗಿದ್ದಾರೆ ಅದು ಇವತ್ತು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಗಣ್ಯರಾಗಿ ಗೀತಾ ಗೌಡರು ಮತ್ತು ಇನ್ನೂ ಹಲವಾರು DYSP ಅವರು ಸಾಹೇಬರು ಇನ್ನೂ ಹಲವಾರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಮಕ್ಕಳುಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ವಿತರಿಸಿದ್ದೀವಿ. ಅದರಲ್ಲಿ ಪ್ರಥಮವಾಗಿ ಬಂದಂಥ ಪ್ರಥಮ ಸ್ಥಾನ ಪಡೆದಂಥ ಮಗುವಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಮಾಡಿದ್ದೀವಿ. ಹಾಗೆ ಇನ್ನು 10 ಮಕ್ಕಳಿಗೆ LED ಕೊಟ್ಟಿದ್ದೀವಿ ಮತ್ತು ಇನ್ನು 10 ಮಕ್ಕಳಿಗೆ ಓವೆನ್ ಕೊಟ್ಟಿದ್ದೀವಿ. ಹೀಗೆ ಪ್ರತಿಯೊಂದು ಮಗುವಿಗೂ ಏನು ಪಾರ್ಟಿಸಿಪೇಟ್ ಮಾಡಿದೆ ಆ ಮಗುಗೆ ಒಂದು ಸರ್ಟಿಫಿಕೇಟು ಮತ್ತು ಒಂದು ಮೊಮೆಂಟವನ್ನು ವಿತರಿಸಿದ್ದೀವಿ. ಇದು ನಮ್ಮ ಸಂಸ್ಥೆ ವತಿಯಿಂದ ನಡೆಯುವಂಥ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಮುಗಿದಿದೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು. ಮಗು ಹೆಸರು 10 TP ಅವನು ಫಸ್ಟ್ ಪ್ರೈಸ್ ತೊಗೊಂಡಿದ್ದಾನೆ ಪುಟ್ಟಕೃಷ್ಣ ವಿಭಾಗದಲ್ಲಿ. ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ನವರು ಆಯೋಜಿಸಿರುವಂಥ ಈ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯಲ್ಲಿ ನಮ್ಮ ಮಗು ಟೆನಿಕ್ ದೀಪಿ ಅಂತೇಳಿ ಫಸ್ಟ್ ಪ್ಲೇಸ್ನ ತಗೊಂಡಿದ್ದಾನೆ ವೋಟರ್ಸ್ ಚಾಯ್ಸ್ ಪ್ರಶಸ್ತಿ. ಈ ಭಾಗದ ಮಕ್ಕಳಿಗೆ ಭಾಳ ಈ ಕಾರ್ಯಕ್ರಮ ಮಾಡೋದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಪುಟ್ಟಕೃಷ್ಣಗೆ ಸೆಲೆಕ್ಟ್ ಆಗಿದೆ, ಪುಟ್ಟಕೃಷ್ಣಗೆ ಆಯ್ಕೆ ಆಗಿದ್ದು ಅವನಿಗೆ ಫಸ್ಟ್ ಪ್ಲೇಸ್ ಬಂದಿದೆ. ಅವನು ಬಾಲಕೃಷ್ಣದಲ್ಲಿ ಪಾರ್ಟಿಸಿಪೇಟ್ ಮಾಡಿ 4th ಪ್ಲೇಸಲ್ಲಿ ಅವರು ಬಾಲರಾತ್ರಿ ಕಾಂಪಿಟೇಷನ್ ಪ್ರಥಮ ಬಹುಮಾನ ಅವರೇನು ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ಮಾಡಿದ್ದಾರೆ. ನಮಗೊಂದು ತುಂಬ ಖುಷಿ ಆಯಿತು. ಸಾಯಿ ಎಲೆಕ್ಟ್ರಾನಿಕ್ಸ್ ಅವರು ಇದೇ